ಶ್ಯಾಮಂ ರವೀಂದ್ರಮಿತದೀಧಿತಿಕಾಂತಿಯುಕ್ತಂ ಜ್ಞಾನಂ ಸರಂಚ ದದತಂ ಪ್ರೇಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಮಿತಂ ಸ್ಮರತೋರುಗೀರ್ಭಿಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನಿನ್ನೆ ಹೇಳಿದಂತೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯಶಿಕ್ಷಣಂ ಅಂತ ರಾಮದೇವರ ಅವತಾರವಾದದ್ದು ಇದು ಕೇವಲ ಸಂಹಾರ ಮಾಡಲಿಕ್ಕಾಗಿ ಅಲ್ಲ, ಶಿಕ್ಷಣವನ್ನು ಮಾಡಲಿಕ್ಕಾಗಿ ಇದೆ ಅಂತ. ಶಿಕ್ಷಣವನ್ನು ಮಾಡಬೇಕಾದರೆ ಬರೀ ಬಾಯಿ ಮಾತಿಂದ ಹೇಳಿದರೆ ಅವರು ಕಲಿಯೋದಿಲ್ಲ, ಮಾಡಿ ತೋರಿಸ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ನಾವು ಏನನ್ನು ಮಾಡ್ತೇವೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಒಳ್ಳೆಯದು ಕೆಟ್ಟದ್ದು ನಮ್ಮದು ಇನ್ನೊಬ್ಬರದ್ದು ಯಾವುದೇ ಸರಿ, ನಾವೇನು ಮಾಡ್ತೀವಿ ಅದನ್ನು ನೋಡಿ ಕಲಿತಿರ್ತೀವಿ. ಮನೆಯಲ್ಲಿ ಅಜ್ಜ ಮುತ್ತಜ್ಜ ಹಿರಿಯರು ಇದ್ದರು ಅಂದರೆ ಅವರು ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ. ಮೊಮ್ಮಕ್ಕಳು ಅದನ್ನು ನೋಡಿ ನಾವು ಪೂಜೆ ಮಾಡ್ತೇವೆ ಅಂತ ಅವರು ಹೋಗ್ತಾರೆ. ಸೊ ಮನೆಯಲ್ಲಿ ಹಿರಿಯರು ಇದ್ದರೆ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಬರ್ತದೆ. ಮನೆಯಲ್ಲಿ ಹಿರಿಯರು ಇಲ್ಲದೇ ಇದ್ದರೆ ಸಂಸ್ಕಾರ ಕೊಡಲಿಕ್ಕೆ ಯಾರೂ ಇಲ್ಲ, ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಂದಮೇಲೆ ಮಕ್ಕಳಿಗೆ ನಮ್ಮ ಸಂಸ್ಕಾರ ಇಲ್ಲದೇ ಹೋಗ್ತದೆ. ಮುಂದೆ ಒಂದು ಸಲ ಸಂಸ್ಕಾರ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕಾಗಿ ಮನೆಯಲ್ಲಿ ಅವಿಭಕ್ತ ಕುಟುಂಬ ಇರಬೇಕು ಅಂತನ್ನೋದು ರಾಮಾಯಣದ ಪ್ರಧಾನವಾದಂತಹ ಉದ್ದೇಶ. ಏನು ಅಂದರೆ ಅವಿಭಕ್ತ ಕುಟುಂಬ ಇರಬೇಕು, ಮನೆ ತುಂಬ ಜನರಿರಬೇಕು. ಮಾತು ಕತಿ, ಒಬ್ಬರು ದುಃಖ ಇನ್ನೊಬ್ಬರು ಮುಂದೆ ಹೇಳ್ಕೊಳ್ಳೋದು ಎಲ್ಲ ಒಳಗೆ ಇಟ್ಕೊಂಡು ಬಿಟ್ಟರೆ ಅದು ಮಾನಸಿಕ ರೋಗಿ ಆಗ್ತದೆ. ಯಾವುದೂ ಒಳಗಿಟ್ಕೊಳ್ಬಾರ್ದು, ಹೇಳ್ತಿರ್ಬೇಕು. ಯಾರು ನಮಗೆ ಬೇಕಾದವರು ಒಬ್ಬರು ಇರಲೇಬೇಕು, ಅವ್ರ ಮುಂದೆ ನಾವು ಹೇಳಲೇಬೇಕು. ಅದು ಹೇಳದೇ ಇದ್ದರೆ ರಿಯಾಕ್ಷನ್ ಆಗ್ತದೆ. ಈ ದೃಷ್ಟಿಯೊಳಗೆ ನಿಂತ ನೀರು ನಿಂತಿತ್ತು ಅಂದರೆ ಅದು ಹೊಲಸಾಕೋತ ಹೋಗ್ತದೆ, ಹುಳಗಳು ಬೀಳ್ತವೆ, ರೋಗಾಣುಗಳೆಲ್ಲ ಇರ್ತವೆ. ಎಷ್ಟೊತ್ತು ನೀರು ನಿಲ್ತದೆ ಅಷ್ಟು ಹೊಲಸಾಕೋತ ಹೋಗ್ತದೆ. ನೀರು ಹರಿತಾ ಇತ್ತು ಅಂದರೆ ಶುದ್ಧ ಇರ್ತದೆ. ಹಾಗೆ ನಮ್ಮ ವಿಚಾರಗಳೇನಿವೆ ಮನಸ್ಸಿನಾಗೇ ಉಳಿದು ಬಿಟ್ಟು ಅಂದರೆ ಅವು ಕೊಳಿಲಿಕ್ಕೆ ಶುರು ಆಗ್ತದೆ, ಹುಳ ಹಾಕ್ತದೆ, ರೋಗ ಆಗ್ತದೆ. ಆ ವಿಚಾರವನ್ನು ಇನ್ನೊಬ್ಬರಿಗೆ ಹರಿದು ಬಿಟ್ಟೀವಿ ಅಂತಂದರೆ ಶುದ್ಧ ಇರ್ತದೆ ಮನಸ್ಸು. ಮನಸ್ಸು ಬಹಳ ಸೂಕ್ಷ್ಮ ಇದೆ, ಅಷ್ಟೇ ಸ್ಟ್ರಾಂಗ್ ಇದೆ. ಎಷ್ಟು ಸೂಕ್ಷ್ಮನೋ ಅಷ್ಟೇ ಸ್ಟ್ರಾಂಗ್ ಇದೆ. ಅದಕ್ಕೆ ನಾವು ದಿನಾ ಪಾತ್ರೆ ಹೆಂಗೆ ತೊಳಿತೀವಿ, ದಿನಾ ಪಾತ್ರೆ ತೊಳಿತೀರೋ ಇಲ್ಲ, ಮತ್ತು ನಾವು ಹೊಲಸು ಮಾಡ್ತೀವಿ, ಮುಸುರಿ ಮಾಡ್ತೀವಿ. ಇಲ್ಲ ತೊಳೆದೀವಿ, ಮುಸುರಿ ಮಾಡೋದು ಬೇಡ ಅಂದ್ರೆ ನಡಿ, ಅದು ಅನಿವಾರ್ಯ. ಮುಸುರಿ ಆಗೋದು ಅನಿವಾರ್ಯ, ಮತ್ತು ತೊಳೆಯಬೇಕು, ಇದು ಅನಿವಾರ್ಯ. ಅದೇ ವೈಶಿಷ್ಟ್ಯ. ಪಾತ್ರೆ ಹೊಲಸಾಗ್ತದೆ ತೊಳಿತೇವೆ, ಹೊಲಸಾಗ್ತದೆ ತೊಳಿತೇವೆ. ಮನೆ ಹೊಲಸಾಗ್ತದೆ ಕಸ ಗುಡಿಸ್ತೇವೆ, ಮತ್ತು ಹೊಲಸಾಗ್ತದೆ ಕಸ ಗುಡಿಸ್ತೇವೆ. ಇದು ನಿರಂತರ ಇರೋದೇ, ನಾನ್ ಸ್ಟಾಪ್. ನಾವು ಬಿಟ್ಟೀವಿ ಅಂದರೆ ಇನ್ನೂ ಹೊಲಸಾಕೋತ ಹೋಗ್ತದೆ. ಕೆಲವರು ಊಟ ಮಾಡಿ ಲೇಟ್ ಆಯಿತು ಅಂಥೇಳಿ ಊರಿಂದ ಬಂದ ಮೇಲೆ ಆ ಪಾತ್ರೆ ತೊಳೆಯೋಣ ಅಂತ ಬಿಟ್ಬಿಟ್ಟಿರ್ತಾರೆ. ಬಂದ ಕೂಡಲೇ ಅವರು ತೊಳಿಬೇಕು ಅಂತಂದರೆ ಎಷ್ಟು ಕಷ್ಟ ಆಗ್ತದೆ. ಆಗಿಂದಾಗ ತೊಳೆದ್ರೆ ನಿಮಗೇನೂ ಬೇಕಾಗಿಲ್ಲ, ಪುಡಿ ಬೇಕಾಗಿಲ್ಲ, ಬ್ರಷ್ ಬೇಕಾಗಿಲ್ಲ. ಆಗಿಂದಾಗ ತೊಳೆದ್ರೆ ನೀವು ಹೆಂಗೆ ಲೇಟ್ ಮಾಡ್ಕೊತ ಹೋಗ್ತೀರಿ ಅಷ್ಟು ಕಷ್ಟ. ತೊಳೆದು ಸರಳ ತೊಳಿಲಿಕ್ಕೆ ಬರುವುದಿಲ್ಲ, ಸ್ವಲ್ಪ ನೀರಿನೊಳಗೆ ಮುಗಿಯಂಗಿಲ್ಲ, ಸಾಧಾರಣ ಬ್ರಷ್ಷು ನಡೆಯಂಗಿಲ್ಲ. ಇದೆಲ್ಲ ಯಾಕೆ ಅಂದರೆ
ನಾವು ತೊಳೆಯೋದನ್ನು ಲೇಟ್ ಮಾಡ್ತಾ ಇದ್ದೀವಿ. ಪುರಂದರದಾಸರು ಅದನ್ನೇ ಅಂದರು, ನಿಮ್ಮ ಪಾತ್ರೆ ಅಂದರೆ ಮನಸ್ಸು. ಈ ಮನಸ್ಸು ಅಂತನ್ನೋ ಪಾತ್ರೆಯನ್ನು ಅನಾದಿ ಕಾಲದಿಂದ ಮುಸುರೆ ಮಾಡ್ತಾ ಬಂದಿದ್ದೀರಿ. ಮನಃ ಕರ್ಮಭಿರಕ್ಷಿಪ್ತಂ ಶುಭಾಪ್ತೆ ಧಾರಯೇದ್ಧಿಯ ಅಂತಂತಾರೆ. ಮನಃ ಕರ್ಮಭಿ ಆಕ್ಷಿಪ್ತಂ, ಅನೇಕ ಜನ್ಮಗಳಿಂದ ಮನಸ್ಸು ಕರ್ಮಗಳಿಂದ, ಪಾಪ ಪುಣ್ಯ ಕರ್ಮಗಳಿಂದ ಬಹಿರ್ಮುಖವಾಗಿವೆ. ಬಹಿರ್ಮುಖ ಅಂದರೆ ಅಂತರ್ಮುಖ ಆಗಲಿಕ್ಕೆ ತಯಾರಿಲ್ಲ, ಬಹಿರ್ಮುಖವಾಗಿದೆ. ಅದಕ್ಕೇನು ಮಾಡಬೇಕು ಅಂದರೆ ತೊಳಿಬೇಕಂತ. ಹೆಂಗೆ ತೊಳಿಬೇಕು, ಅದರ ಪುಡಿ ಏನು, ಯಾವ ಪುಡಿಯನ್ನು ಹಚ್ಚಬೇಕು, ಬ್ರಷ್ ಯಾವುದು ಹಚ್ಚಬೇಕು ಅಂತ ಒಂದು ಆ ಪಾತ್ರೆಯನ್ನು ತೊಳೆಯುವ ಕಾನ್ಸೆಪ್ಟ್ ಇಟ್ಟುಕೊಂಡು ಪುರಂದರದಾಸರು ಹೇಳ್ತಾರೆ. ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ, ಅಷ್ಟಮದವೆಂಬ ಸುಟ್ಟ ಈ ಪಾತ್ರೆಯ, ವಿಷ್ಣು ನಾಮವೆಂಬ ಕೃಷ್ಣಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಮನಸ್ಸಿನ ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು. ಗುಸು ಗುಸು ಬಿಡಬೇಕು, ಈಶ ಪ್ರೇರಣೆಯೆಂಬ ಹಸಿರು ಹುಲ್ಲನ್ನು ಹಾಕಿ ಮುಸುರೆ ತೊಳೆಯಬೇಕು. ಅಂದರೆ ಯಾವಾಗ ಕೈಯಿಂದ ಆಗೋದಿಲ್ಲ, ಅದನ್ನು ಹುಲ್ಲು ಹಚ್ಚಿ ಕಸ ತಿಕ್ತಾರೆ. ಅಲ್ಲೇ ನಮ್ಮಲ್ಲೆಲ್ಲ ಹೇಳೋ ಗುಸು ತಿಕ್ಕಬೇಕು ಅಂದರೆ ಅದನ್ನು ಹುಲ್ಲಿನಿಂದ ಚೆಂದಾಗಿ ತಿಕ್ಕಬೇಕು ಅಂತ ಹೇಳೋ ಮಾತು. ಗುಸು ಮಾತಾಡಬೇಡ್ರಿ ಅಂತಂತಾರಲ್ಲ, ಅದೆಲ್ಲ ಹೊಲಸಿನ ಲಕ್ಷಣ. ಮಾತಾಡಿದ್ರೆ ಅದು ಹೊಲಸೋದು. ಅದಕ್ಕೆ ಯಾವುದು ಈಶ ಪ್ರೇರಣ, ಎಲ್ಲವೂ ದೇವರು ಮಾಡಿಸ್ತಾನೆ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ಏನು ಸಮಾಧಾನ ಮಾಡಿಕೊಳ್ತೇವೆ, ಅದೇ ಹುಲ್ಲ ಅಂತಂದು. ಹುಲ್ಲ ಯಾವುದು? ಈಶ ಪ್ರೇರಣ, ದೇವರೇ ಮಾಡಿಸ್ತಾನೆ. ಸುಳ್ಳೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಹೇಳ್ಕೊಂಡು ಮನಸ್ಸೊಳಗೆಲ್ಲ ಹೊಲಸು ತುಂಬಿಕೊಂಡು ಭಾರ ಮನಸ್ಸಿನಿಂದ ಯಾರ ಜೊತೆಗೂ ಮಾತಾಡಲಾರ್ದೇನೆ ಇಲ್ಲದೇ ಇದ್ದವ್ರ ಜೊತೆಗೆ ಶತ್ರುತ್ವ ಗಳಿಸಿ ರಾಗದ್ವೇಷಗಳಿಂದ ಸಾಯೋ ತನಕ ಅಸಮಾಧಾನದಿಂದ ಸಾಯೋಕ್ಕಿಂತ ಎಲ್ಲವೂ ಭಗವಂತನ ಪ್ರೇರಣೆಯಿಂದ ಆಗ್ತದೆ ಅಂತ ಒಂದು ಮಾತು ಮನಸ್ಸಿನೊಳಗೆ ಬಂತು ಅಂದರೆ ಅದು ಹಸಿರು ಹುಲ್ಲ ಅಂತಂತ. ಯಾಕೆ ನಮಗೆಲ್ಲರೂ ಯಾವಾಗಲೂ ಬೇಡಾದವರು ಆಗೋದಿಲ್ಲ. ಕೆಲವು ಸಲ ಬೇಡಾದವರಾಗ್ತಾರೆ, ಕೆಲವು ಸಲ ಬೇಕಾದವರಾಗ್ತಾರೆ. ಹೌದಿಲ್ಲ? ನಮಗಿಂತ ಮೊದಲಿಗೆ ಊಟಕ್ಕೆ ಕೂತರು ಬೇಡಾದವರಾಗ್ತಾರೆ, ನಮಗೊಂದು ಎಲೆ ಹಿಡಿದಿದ್ರು ಅಂದರೆ ಬೇಕಾದವರಾಗ್ತಾರೆ. ಬೇಕು ಬೇಡ ಅಂತ ನಮ್ಮ ಶತ್ರು ಮಿತ್ರ ಅಂತನ್ನೋರು ಒಬ್ಬರೇ ಒಂದೇ ಸಲಕ್ಕಾಗೋದಿಲ್ಲ. ಅದು ಯಾಕೆ ಅಂದರೆ ನಮ್ಮ ಕಲ್ಪನೆ, ಇವರು ನನ್ನ ಶತ್ರು ಅಂತ ನಾನು ಅಂದ್ಕೊಂಡಿದ್ದೀನಿ, ಆದ್ದರಿಂದ ಅವರು ಶತ್ರು. ಇವರು ಮಿತ್ರ ಅಂತ ನಾನು ಅಂದ್ಕೊಂಡಿನಿ, ಆದ್ದರಿಂದ ಮಿತ್ರ. ಅದಕ್ಕೆ ಯಾರೂ ಶತ್ರು ಅಲ್ಲಂತೆ. ಖರೇ ಶತ್ರು ಯಾರು ಅಂತಂದರೆ ಜ್ಞಾನ ಮಿತ್ರ, ಅಜ್ಞಾನ ಶತ್ರು ಅಂತಂತ. ಹಿರಣ್ಯಕಶಿಪು ಉಪದೇಶ ಮಾಡ್ತಾನೆ. ಉಪದೇಶ ಮಾಡ್ತಾ ಇರುವಾಗ ಶತ್ರುನಾಶ ತಥಾ ಜ್ಞಾನ ನಾಶ ಅಂತ. ಶತ್ರುನಾಶ ತಥಾ ಅಜ್ಞಾನ ನಾಶ ಅಂತ. ಅಜ್ಞಾನವನ್ನು ನಾಶ ಮಾಡಿಕೊಳ್ಳೋದೇ ಶತ್ರುನಾಶ. ಅದನ್ನು ಬಿಟ್ಟರೆ ಇನ್ಯಾರೂ ಶತ್ರು ಇಲ್ಲ. ಅದರಿಂದ ಶತ್ರು ಮಿತ್ರ ಅಂತ ಅನ್ನೋದು ಯಾಕೆಂದರೆ ನಮ್ಮ ಮನಸ್ಸಿನೊಳಗೆ ಯಾರ ಬಗ್ಗೆ ದ್ವೇಷ ಇದೆ ಅವರು ನಮಗೆ ಶತ್ರುವಾಗಿ ಕಾಣಿಸ್ತಾರೆ. ಯಾರ ಬಗ್ಗೆ ನಮಗೆ ರಾಗ ಇದೆ ಅವರು ನಮಗೆ ಮಿತ್ರರಾಗಿ ಕಾಣಿಸ್ತಾರೆ. ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅಂತಂದರೆ ಅದೇ ಮನಸ್ಸಿಂದೇ ಪ್ರಭಾವ. ಮನಸ್ಸಿನಾಗ ಹೆಂಗೆ ಇಟ್ಕೊಂಡಿರ್ತೀರಿ ಹಂಗೆ. ನನಗೆ ಇದು ಆಗೇ ಆಗ್ತದೆ ಅಂತ ಆಗೇ ಆಗ್ತದೆ, ಆಗೋದಿಲ್ಲ. ಮೊದಲ ದೃಢವಾದ ಸಂಕಲ್ಪ ಬೇಕು ಮನಸ್ಸಿನಾಗ. ಅದಕ್ಕೆ ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ಯಾವುದೇ ಫಲ, ಯಾವುದೇ ಸಿದ್ಧಿ ಆಗಬೇಕಾದ್ರೆ ವಿಶ್ವಾಸ ಬೇಕು. ನಾವು ದೇವರ ಮುಂದೆ ನಿಲ್ತೇವೆ, ಬೇಡಿದ್ದನ್ನು ಬೇಡ್ತೇವೆ, ಆದರೆ ಆಗೇ ಆಗ್ತದೆ ಅಂತನ್ನೋ ದೃಢ ವಿಶ್ವಾಸ ಇಲ್ಲ. ಭಾಗವತ ಏನು ಹೇಳ್ತದೆ, ನಾನು ಮಾಡುವ
ನಾನು ಮಾಡುವ ಕೆಲಸದಿಂದ ಫಲ ಸಿಕ್ಕೇ ಸಿಗುತ್ತದೆ ಅಂತನ್ನುವ ದೃಢ ವಿಶ್ವಾಸದಿಂದ ಕೆಲಸ ಮಾಡಿದರೆ ಅದು ಪೂರ್ಣವಾಗಿ ಕೆಲಸವಾಗ್ತದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ಬಿಡ್ರಿ, ಔಷಧ ಡಾಕ್ಟರ್ ಮೇಲೆ ಏನೂ ವಿಶ್ವಾಸ ಮಾಡೋಂಗಿಲ್ಲ, ಆದರೂ ನಾನು ಔಷಧ ತೆಗೆದುಕೊಳ್ತೀನಿ ಅಂದ್ರೆ ಆಗೋದಿಲ್ಲ. ನಮ್ಮ ತಾಯಿಗೆ ಏನೇ ರೋಗ ಆದರೂ ಜಲಸಿಲ್ಲ ಏನದ ಪಚನ ಆಗೋದು, ಆ ಔಷಧ ತೊಗೊಂಡ್ರೆ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಸಂಬಂಧ ಇರೋಂಗಿಲ್ಲ, ರೋಗಕ್ಕೂ ಔಷಧಕ್ಕೂ ಸಂಬಂಧೇ ಇಲ್ಲ. ಅವಳಿಗೇನು ಅಂದರೆ ಇಷ್ಟು ಮುಗ್ಧ ಇದ್ದಾಳೆ, ಆ ಕೆಂಪ ಗುಳಿಗೆದ್ರೆ ಅದನ್ನು ಕೊಟ್ಬಿಡು ಸಾಕು ಅಂತಂದು. ನನಗೆ ಯಾರೂ ಬೇಡ, ಡಾಕ್ಟ್ರ್ ಬೇಡ, ಇಂಜೆಕ್ಷನ್ ಬೇಡ, BP ಚೆಕ್ ಮಾಡಬೇಕು ಅಂಥೇಳಿ ಒಮ್ಮೆ ಡಾಕ್ಟ್ರ್ ಹತ್ರ ನಾನು ಕರ್ಕೊಂಡು, ದೊಡ್ಡ ಡಾಕ್ಟ್ರು ಕರ್ಕೊಂಡು ಹೊತ್ತು ಅವು ಸೂಜಿ ಹಿಂಗೆ ಚುಚ್ಚುದೇ ತಡ ಅವನ ಕೈ ಜಾಡಿಸಿ ಅವನಿಗಿಷ್ಟು ಬೈದು ಉದ್ಧಾರ ಮಾಡಿ, ಅವನ ಜನ್ಮದೊಳಗೆ ಅವ ಎಷ್ಟು ಮಂದಿಗೆ ಪೇಷಂಟಿಗೆ ಬೈದಿದ್ದ ಡಾಕ್ಟರು, ಅವ್ರದ್ದೆಲ್ಲ ಬೈಗಳನ್ನು ನೀವು ಒಬ್ಬಳೇ ಬೈದುಬಿಟ್ಲು. ಅವಾಗ ಗಾಬರಿ ನಿಂತುಬಿಟ್ಟ, ನಾನು ನೋಡ್ದೆ, ನಾನು ಕೂತ್ಬಿಟ್ಟೆ. ಇನ್ನೇನಾದರೂ ನಾನು ಬೇಡ ಅಂದ್ಬಿಟ್ರೆ ನಮ್ಮನ್ನು ನಿಮ್ಮನ್ನು ಕೂಡಿ ಬೈತಾರೆ, ನಾವಿಬ್ಬರು ಐಶ್ವರ್ಯ ದೇವತೆಗಳಾಗಬೇಕಾಗ್ತದೆ ಅಂತ ಹೇಳಿ ಅಷ್ಟು ಮುಗ್ಧ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇಷ್ಟು ಸರಳ ಸ್ವಭಾವದ ಅಂತ ಗೊತ್ತಾಯಿತು. ತಾತ್ಪರ್ಯ ಏನು ಅಂದರೆ, ಅವ್ರಿಗೆ ಒಟ್ಟಿಗೆ ಈ ಔಷಧ ತೊಗೊಂಡ್ರೆ ನನಗೆ ಕಡಿಮೆ ಆಗ್ತದೆ. ನಮ್ಮ ಮನೆಯಲ್ಲೇ ಸಾಕ್ಷಿ ಇದೆ, ಇನ್ನೂ ತನಕ ತಲೆ ನೋಯಿಸಿದ್ರೆ, ಜ್ವರ ಬಂದರೆ ಔಷಧ ತೊಗೊಳ್ಳೋದೇ ಇಲ್ಲ, ಅದು ಒಂದೇ ಒಂದು ಕೆಂಪದ ಜಲಸಿಲುಗಳಿಗೆ ತೊಗೊಂಡ್ಬಿಡ್ತಾರೆ, ಮುಗಿದೆ. ಅದರೊಳಗೂ ಕೂಡ ಆ ಜಲಸಿಲುಗಳಿಗೆ ಬಿಳಿ ಇತ್ತು ಅಂದರೆ ಕಡಿಮೆ ಅಂಗಲಕ್ಕಿಗೆ, ಅದರ ಬಿಳಿ ಒಂದು ಗುಳಿಗೆ ಬರ್ತದೆ, ಕೆಂಪು ಒಂದು ಬರ್ತದೆ. ಆ ಕೆಂಪೆ ನಾನು ಇದು ಅದೇ ಅಲ್ಲದು ಕೆಂಪದದು, ಅದು ಕೆಂಪೆ ಕೊಡಬೇಕು ನೀವು. ಆ ಕೆಂಪು ಔಷಧ ಕೊಟ್ಟರೆ ತಾಸು 2 ತಾಸು ಜ್ವರ ಕಡಿಮೆ. ಇದೇನು ಗೊತ್ತದೇನ್ರಿ, ಒಳಗೆ ವಿಶ್ವಾಸ 80-90% ವಿಶ್ವಾಸ ಕೆಲಸ ಮಾಡ್ತದೆ. ಇದನ್ನು ಹೆಂಗೆ ಮಾಡಿದರು ಅಂದರೆ, ಇನ್ನು ಅರ್ಧ ಗಂಟೆ ತಾಸು ಗಂಟೆಗೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಕನ್ಫರ್ಮ್ ಆದಮೇಲೆ ಒಬ್ಬ ಡಾಕ್ಟರು ಒಂದು ಅರ್ಧ ಲೋಟ ವಾಟಗ ಕೊಟ್ಟು ನೀರು ಕೊಟ್ಟು, ಇದ್ರ ವಿಷ ಹಾಕಿನಿ ನೀನು ಸಾಯ್ತೀಯ ಅಂತಂದರೆ ಅದನ್ನು ನೀರು ಕುಡಿದು ಸತ್ತವನು. ಯಾಕಂದರೆ ಇದರೊಳಗೆ ವಿಷ ಹಾಕಿದ್ದಾರೆ, ನಾನು ಸಾಯ್ತೇನೆ, ಇದರ ವಿಷ ಹಾಕಿದ್ದಾರೆ, ನಾನು ಸಾಯ್ತೇನೆ, ಸತ್ತೇ ಹೋದವನು. ನಮ್ಮಲ್ಲಿ ಒಬ್ಬರನ್ನ ಕಿವುಡ್ರನ್ನ ಮಾಡಿದರು. ಹೆಂಗೆ ಮಾಡಿದರು ಅಂತಂದರೆ, ನಿನಗೆ ಕೇಳಿಸೋದಿಲ್ಲ, ನೀನು ಕಿವುಡಿದ್ದಿ, ನಿನಗೆ ಕೇಳಿಸೋದಿಲ್ಲ, ನಿನಗೆ ಕಿವುಡಿದ್ದಿ ಅಂತ 3 ತಿಂಗಳ ಅಂದುಕೊಳ್ಳೇನೆ ಮುಂದೆ ಅವನು ಕೇಳಿಸೋದೇ ಬಂದಾಯಿತು. ಸೊ ಮನಸ್ಸಿನೊಳಗೆ ನಾವು ಇಂತಹ ಅನೇಕ ರೋಗಗಳನ್ನು ತಂದುಕೊಳ್ತೀವಿ. ನನಗೆ ಮಧುರೋಗವಿದೆ, ನಾನು ಸಿಹಿ ತಿನ್ನಂಗಿಲ್ಲ, ಮಧುರೋಗವಿದೆ ಅಂತ ಅಂದುಕೊಳ್ಳೆ ಮುಗಿದೋಯ್ತು. ಡಾಕ್ಟರ್ ಸ್ವೀಟ್ ನ್ಯೂಸ್ ಹೇಳೋದಕ್ಕೂ ಉಳಿದವರು ಸ್ವೀಟ್ ನ್ಯೂಸ್ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಮಗಳ ಮದುವೆ ಅದ ಅಂಥೇಳಿ ಸ್ವೀಟ್ ನ್ಯೂಸ್ ಕೆಲವರು ಹೇಳ್ತಾರೆ, ಅದು ನಾವು ಬೇಕು, ನಮಗೆ ಬೇಕದು. ಆದರೆ ಡಾಕ್ಟ್ರ್ ಹೇಳಬಾರ್ದು. ಯಾಕೆಂದರೆ ಒಂದು ಸಲ ಅವ್ರು ಹೇಳಿದರು ಅಂದರೆ ಅದು ಏನೂ ಇರುವುದಿಲ್ಲ. ಯಾವುದೋ ಒಂದು ಸ್ಟ್ರೆಸ್ನೊಳಗೆ ಗೋವಾ ಆ ಕಡೆ ಎಲ್ಲ ಬಂದ ಮೇಲೆ ಸುಮ್ಮನೆ ಚೆಕಪ್ಪಕ್ಕೆ ಅಂತ ಹೋದೆ, ನಿಮಗೆ 200 ಇದೆ ಶುಗರು, ನೀವು ಔಷಧ ತೊಗೋಬೇಕು ಅಂದರು. ನಾನು ಹೇಳಿದೆ ಔಷಧ ತೊಗೊಳ್ಳೋದಿಲ್ಲ. ಅಲ್ಲ, ಏನಾರು ಆದ್ರೆ ನನ್ನ ಜವಾಬ್ದಾರಿ ಅಲ್ಲ, ಏನೂ ಆಗೋದಿಲ್ಲ, ಅದು ನನ್ನ ಜವಾಬ್ದಾರಿ ಅಂತೇಳಿ. 1 ವಾರ ಆದಮೇಲೆ 110, 200 ಇದ್ದಿದ್ದು 110. ನಾನು ಕೇಳಿದೆ, ಇಷ್ಟು ಓಡಾಡೀವಿ, ಬಾಂಬೆ ಗೋವಾ ಎಲ್ಲ ಕಡೆ ಓಡಾಡಿ, ನಿದ್ರೆ ಸರಿ ಇಲ್ಲ, ಆಹಾರ ಸರಿ ಇಲ್ಲ, ಏನೋ ಆಗಿರ್ತದೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಏನಾಗ್ತದೆ, 200 ಇದೆ, ಶುಗರ್ ಬಂತು, ಔಷಧ ತಗೋ, ನಮ್ಮ ಆವಾಹನ ಮಾಡ್ಕೊಂಬಿಡ್ತೀವಿ. ಶುಗರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ನಮಃ ಅಂತ ಶುಗರನ್ನು ಆವಾಹನ ಮಾಡಿಕೊಂಡು ದಿನ ಅದರ ಪೂಜೆ ಸ್ಟಾರ್ಟ್. ಡಯಟ್ ಮಾಡೋದು, ಔಷಧ ತಗೊಳ್ಳೋದು, ದೇವ್ರ ಪೂಜೆ ಬಂದ ಶುಗರ್ ಪುಡಿ ಸ್ಟಾರ್ಟ್. ನಮ್ಮ ಮನಸ್ಸಿನ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಕಾಮಕ್ರೋಧಗಳ ಬೆಂದಗಿ ಪಾತ್ರೆಯ, ಕಾಮಕ್ರೋಧಗಳ ಬೆಂದಗಿ ಪಾತ್ರೆಯ, ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು.
ಮನಸ್ಸಿನ ಮುಸುರೆ ತೊಳೆಯಬೇಕು. ಅದಕ್ಕೆ ಈ ಮನಸ್ಸನ್ನು ಆ ರೀತಿಯಾಗಿ ಆಳಬೇಕು ಅಂತ. ಸರಿಯಾಗಿ 4ರಿಂದ 8 ವರ್ಷ ಇದೆ ಮಕ್ಕಳ ಮನಸ್ಸಿನಲ್ಲಿ ನಾವು ಬಿಂಬಿಸಬೇಕಾದಂತಹ ಏನು ಚಿತ್ರಗಳವನೋ ಅದು 4ರಿಂದ 8 ವರ್ಷ. 4ರಿಂದ 8 ವರ್ಷದೊಳಗೆ ನಾವು ಮಕ್ಕಳಲ್ಲಿ ಏನು ಕಥೆ ಹೇಳ್ತೀವಿ, ಏನು ಚಿತ್ರ ತೋರಿಸ್ತೀವಿ, ಅದು ಮಕ್ಕಳ ಮನಸ್ಸನ್ನು ಮೂಡುತ್ತದೆ. ನಮ್ಮ ಕಾಲಕ್ಕೆ 4ರಿಂದ 8 ವರ್ಷದೊಳಗೆ ರಾಮಾಯಣ ಕಥೆ, ಮಹಾಭಾರತ ಕಥೆ, ಹಿಂಗಿರಬೇಕು ಹಂಗಿರಬೇಕು, ರಾಮ ಹಿಂಗಿದ್ದ, ಕೃಷ್ಣ ಹಿಂಗಿದ್ದ, ನಾನು ಹಂಗೆ ಇರಬೇಕು. ಆ ಮಕ್ಕಳಲ್ಲಿ ಆ ರೀತಿಯಾಗಿ ಇರ್ತದೆ. ನೀವು ನೋಡಿರಿ, ರಾಮ ಬಿಲ್ ಹಿಡಿದಿದ್ದಾನೆ, ಹುಡುಗರು ಬಿಲ್ ತೊಗೊಂಡು ಹಿಂಗೆ ಹೊಡಿತಾವೆ, ಮಂದಿಗೆಲ್ಲ ಹೊಡ್ಕೊಂಡು ಕೊಡ್ತಾವೆ. ಅವರು ಏನು ಕೇಳಿರ್ತಾರೋ ನಾನು ಅದನ್ನು ಆಗಬೇಕು ಅಂತ ಅನ್ನೋದೇನದ ನೋಡ್ರಿ, ಅದು 4ರಿಂದ 8 ವರ್ಷನಾಗ ಇರ್ತದೆ. ನಾವು ಆ ವೇಳಕ್ಕೆ ಏನು ಮಾಡ್ತೇವೆ, ಅವು ಟಿ ವಿ ಮುಂದೆ ಕಾರ್ಟೂನ್ ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ದೊಡ್ಡ ದೊಡ್ಡ ಗೊಂಬೆ, ಬಾಂಬ್ ಸ್ಫೋಟ ಇವೇ ತೋರಿಸ್ಕೊಂಡು ಕೊಡ್ತೀವಿ. ಆಗ ಆ ಮಕ್ಕಳ ಮನಸ್ಸಿನ ಕ್ರೌರ್ಯ ಭಾವ ಉಂಟಾಗ್ತದೆ. ಕಾರ್ಟೂನ್ ಒಳಗೆ ಕ್ರೌರ್ಯ ಭಾವ ಭಾಳ. ಬಾಂಬ್ ಸ್ಫೋಟ ಆಗ್ತದೆ, ಮತ್ತು ಬದುಕಿ ಬರ್ತಾರೆ, ಮತ್ತೊಂದು ಬಾಂಬ್ ಸ್ಫೋಟ ಆಗ್ತದೆ, ಮತ್ತೊಂದು ಕಟ್ ಮಾಡ್ತಾರೆ, ಬೆಂಕಿಯೊಳಗೆ ಹೋಗ್ತಾರೆ, ಏನೇನೋ ಆ ಕಾರ್ಟೂನ್ದೊಳಗೆ ಕಥೆನೇ ಸರಿ ಇರೋಂಗಿಲ್ಲ, ಕೊನೆಗೂ ಸಾಯಂಗಿಲ್ಲ. ಅಲ್ಲಿ ನಮಗೆ ಯಾತನಾ ಶರೀರ ಇದ್ದಂಗೆ ಇರ್ತದೆ ಕಾರ್ಟೂನ್ ಅಂದರೆ. ಯಮಲೋಕದೊಳಗೆ ಏನು ಮಾಡಿದರೂ ನಮ್ಮ ದೇಹಕ್ಕೇನು ಹಂಗಿಲ್ಲ, ನೋವು ಮಾತ್ರ ಹೆಂಗೆ ಆಗ್ತದೋ ಹಂಗೆ ಕಾರ್ಟೂನ್ ಇರ್ತದೆ. ಅದನ್ನು ನಮ್ಮ ಮಕ್ಕಳಿಗೆ ನಾವು ತೋರಿಸ್ತೀವಿ. ಆಗ ನೀವು ಅಬ್ಸರ್ವ್ ಮಾಡಿರಿ, ಹುಡುಗರೊಳಗೆ 8ರಿಂದ 16 ವರ್ಷದೊಳಗೆ ಅವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವ್ರು ಚಂದಿಲ್ಲ, ಇವ್ರು ಚಂದಿದ್ದಾರೆ, ಇವ್ರು ಹಿಂಗೆ ಕಾಣಿಸ್ತಾರೆ, ಅವ್ರು ಹಂಗೆ ಕಾಣಿಸ್ತಾರೆ. 8ರಿಂದ 16 ವರ್ಷದೊಳಗೆ ಅವರಲ್ಲಿ ವಿಮರ್ಶಾತ್ಮಕ ಬುದ್ಧಿ ಸ್ಟಾರ್ಟ್ ಆಗ್ತದೆ. ಯಾವಾಗ ವಿಮರ್ಶಾತ್ಮಕ ಬುದ್ಧಿ ಸ್ಟಾರ್ಟ್ ಆಗ್ತದೆ ಆಗ ನಾವು ಗುರುಕುಲಕ್ಕೆ ಕಳಿಸ್ತೇವೆ. ಗುರುಕುಲಕ್ಕೆ ಕಳಿಸಿ ನಾವು ಸಂಸ್ಕಾರವನ್ನು ಕೊಡ್ತೇವೆ. ಸಂಸಾರಕ್ಕಿಂತಲೂ ಮೊದಲಿಗೆ ಸಂಸ್ಕಾರವನ್ನು ಪಡಿಬೇಕು, ಸಂಸ್ಕಾರಕ್ಕೆ ಹೋಗಬೇಕು. ಸಂಸ್ಕಾರ ಇದು ಥೇರಿ, ಸಂಸಾರ ಇದು ಪ್ರಾಕ್ಟಿಕಲ್. ಸಂಸ್ಕಾರದೊಳಗೆ ಏನು ತಿಳಿದಿರ್ತೇವೋ ಅದನ್ನು ನಾವು ಸಂಸಾರದೊಳಗೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಓದಲಾರದೆ ಬಿಲ್ಡಿಂಗ್ ಕಟ್ಟೋರಿದ್ದಾರೆ, ಇಂಜಿನಿಯರಿಂಗ್ ಓದಲಾರ್ದೇ ಬಿಲ್ಡಿಂಗ್ ಕಟ್ಟೋರಿದ್ದಾರೆ, ಮೆಡಿಕಲ್ ಓದಲಾರ್ದೇ ಔಷಧಿ ಕೊಡೋರಿದ್ದಾರೆ. ಆ ಲೆವೆಲ್ದೊಳಗೆ ನಾವು ಈಗ ಬಂದೀವಿ. ಸಂಸ್ಕಾರವನ್ನು ಪಡೆದಿಲ್ಲ, ಥೇರಿ ಇಲ್ಲ, ಸಂಸಾರಕ್ಕೆ ಬಂದೀವಿ, ಪ್ರಾಕ್ಟಿಕಲ್ ಮಾಡಲಿಕ್ಕೆ. ಅದಕ್ಕೆ ಮೊಟ್ಟ ಮೊದಲು ನಮಗೆ ಬೇಕಾದಂಥ ಸಂಸ್ಕಾರ ರಾಮದೇವರು ತೋರಿಸಿದ್ದೇನು ಅಂದರೆ, ಮೊಟ್ಟ ಮೊದಲು ಮದುವೆ ಆಗೋಕ್ಕಿಂತ ಮೊದಲೇಕ್ಕೆ ವಿಶ್ವಾಮಿತ್ರರ ಜೊತೆಗೆ ಹೋಗ್ತಾರೆ. ದೇವರಿಗೆ ಕಲಿಯಬೇಕಾದದ್ದು ಏನದ? ಏನೂ ಕಲಿಬೇಕಾಗಿಲ್ಲ. ವವಂದಿರೇ ಬ್ರಹ್ಮಮುಖ ಸುರೇಶ ಅಂತಂತಾರೆ ಶ್ರೀಮದಾಚಾರ್ಯ. ಯಾವ್ಯಾವ ಅಸ್ತ್ರಗಳನ್ನು ಅವರು ಹೇಳ್ತಿದ್ರು ಆ ಎಲ್ಲ ಅಸ್ತ್ರಗಳ ಅಭಿಮಾನಿ ದೇವತೆಗಳು ರಾಮದೇವರ ಕಿವಿಯಲ್ಲಿ ಬಂದು ಸಮರ್ಪಣೆ ಮಾಡ್ತಾಯಿದ್ರಂತೆ. ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡ್ತಾ ಇರುವಾಗ ಕೃಷ್ಣ 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 ಅಂದ್ರಂತೆ. ಕೃಷ್ಣ ಅಂತ ನಾಮಕರಣ ಮಾಡಲಿಲ್ಲ ಅಂತೆ. ಮುಂದೆ ಕೃಷ್ಣನ ಗುರುಗಳು ಗರ್ಗಾಚಾರ್ಯರು ಅಂತಂದಾಗ ನಿನ್ನ ಗುರುಗಳು ಅಂತ ಗರ್ವ ಬಂತು ಅಂದರೆ ತಿರುಗಿ ಬರದೇ ಇದ್ದ ಅಂಧನ್ ತಮಸ್ಸಾಗ್ತದೆ. ಅದಕ್ಕೆ ಅದರಿಂದ ಬಚಾವು ಮಾಡುವಂತಲಿಕ್ಕೆ ಕೃಷ್ಣ ಕೃಷ್ಣ ಅಂತ ಅವನ ಕಿವಿಯೊಳಗೆ ನಾಮೋಚ್ಚಾರಣೆ ಮಾಡಿದ್ರಂತೆ. ಗುರುಗಳಿಂದ ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೆ ಕಲಿಸ್ಲಿಕ್ಕೆ ಬಂದಿದ್ದಾರೆ, ಮಾಡಬೇಕಾಗ್ತದೆ. ನಿಮಗೆ ಎ ಬಿ ಸಿ ಡಿ ಬರೀತಿರಲಿಲ್ಲ ಬೋರ್ಡ್ ಮೇಲೆ, ನಿಮಗೆ ಎ ಬಿ ಸಿ ಡಿ ಬರೋದಿಲ್ಲ. ಯಾರು ಕಲಿಸ್ತಿರ್ತಾರಲ್ಲ ಅವರು ಎ ಬಿ ಸಿ ಡಿ ಬೋರ್ಡ್ ಮೇಲೆ ಬರೆಸ್ತಾರ ಇಲ್ಲ? ಯಾಕೆ ಬರೆಸ್ತಾರೆ? ಅವ್ರಿಗೆ ಎ ಬಿ ಸಿ ಡಿ ಬರೋದಿಲ್ಲ ಅಂತ ಬರೆಸ್ತಾರ ಅಥವಾ ಅವ್ರಿಗೆ ಎ ಬಿ ಸಿ ಡಿ ಕಲಿಬೇಕು ಅಂತ ಬರೆಸ್ತಾರ? ಇಲ್ಲ, ಅವ್ರಿಗೆ ಬರ್ತದೆ, ಅವ್ರಿಗೆ ಕಲಿಸ್ಬೇಕು ಅಂತ ಅನ್ನೋದಕ್ಕಾಗಿ ಬೋರ್ಡ್ ಮೇಲೆ ಬರೀತಾರೆ. ಅವ್ರಿಗೆ ಕಲಿಸ್ಬೇಕಾದ್ರೆ ನೀನು ಎಂತಹ ಡಿಗ್ರಿ ಪಡೆದರೂ ಕೂಡ ಅವರಿಗೋಸ್ಕರವಾಗಿ ಎ ಬಿ ಸಿ ಡಿ ಬರೀಲಿಕ್ಕೆ ಬೇಕು. ಎ ಬಿ ಸಿ ಡಿ ನೀನು ಕಲೀಲಿಕ್ಕೆ ಬೇಕು. ಯಾಕೆಂದರೆ ಅವ್ರಿಗೆ ಕಲಿಸ್ಬೇಕು ಅಂದ್ರೆ ನೀನು ಬರೀಬೇಕು, ಅವ್ರಿಗೆ ಕಲಿಸ್ಬೇಕಂದ್ರೆ ನೀನು ಅದನ್ನು ಆವೃತ್ತಿ ಮಾಡಬೇಕು, ರಿಪೀಟ್ ಮಾಡಬೇಕು. ನಿನಗೆ ಬರುವುದಿಲ್ಲ ಅಂತಲ್ಲ,
ಅವರಿಗೋಸ್ಕರವಾಗಿ ಮಾಡಬೇಕಾಗ್ತದೆ. ಹಾಗೆ ರಾಮದೇವರಿಗೆ ಗುರುಕುಲದ ಅವಶ್ಯಕತೆ ಇಲ್ಲ, ಸಂಸ್ಕಾರದ ಪ್ರಸಂಗ ಇಲ್ಲ. ಆದರೆ ಗುರುಕುಲಕ್ಕೆ ಹೋಗಬೇಕು ಅಂತನ್ನುವ ನೀತಿ. ಒಂದು ಮಾತು ನೀವು ಗಮನದಲ್ಲಿಟ್ಟುಕೊಳ್ಳ್ರಿ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ತೆಗೆದು ಹಾಕಿದ ಮೊದಲೇದ್ದು ಅಂದರೆ ಗುರುಕುಲ ಪದ್ಧತಿ. ಗುರುಕುಲ ಪದ್ಧತಿಯನ್ನು ಮೊದಲು ನಾಶ ಮಾಡಿದರು. ಮೊದಲು ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ ಮೇಲೇ ಹೊಸ ಬಿಲ್ಡಿಂಗಲ್ಲಿ ಕಟ್ಟಲಿಕ್ಕೆ ಬರ್ತದೆ. ಅವರೇನು ಮಾಡಿದ್ರು, ಹಳೆಯ ಗುರುಕುಲ ಪದ್ಧತಿಗಳನ್ನೆಲ್ಲ ತೆಗೆದ್ರು. ಯಾಕಂದ್ರೆ ಭಾಳ ಸ್ಟ್ರಾಂಗ್ ಇತ್ತದು. ತಂದೆ ತಾಯಿ ಬಂಧು ಬಳಗ, ಆ ನಮ್ಮ ಭಾರತೀಯ ಸಂಸ್ಕಾರ ಇಷ್ಟು ಗಟ್ಟಿತ್ತಲ್ಲ, ಯಾವ ದೇಶದವರು ನಮ್ಮ ದೇಶ ಅಳಗಾಡಿಸ್ಲಿಕ್ಕೆ ಕಾಲಿಲ್ಲ. ಅದಕ್ಕೆ ಅವರು ಮೊದಲು ಕಲ್ತಿದ್ದೇನು ಅಂದರೆ, ಎಲ್ಲಿ ಟ್ಯಾಂಕರಿಂದ ನೀರು ಬರ್ತಾವ ಅಲ್ಲೇ ವಾಲ್ ಬಂದ್ ಮಾಡೋಣ ಅಂದ್ಬಿಟ್ರು. ಈ ಗುರುಕುಲ ಪದ್ಧತಿಯಿಂದ ಇವ್ರ ಮನಸ್ಸು ಗಟ್ಟಿದೆ. ಏನಾದರೂ ಆ ಕಡೆ ಈ ಕಡೆ ಚಲನೆ ಆಗೋದಿಲ್ಲ. ಮೋಸ ಮಾಡಬಾರ್ದು, ಸುಳ್ಳು ಮಾತಾಡಬಾರ್ದು, ಇನ್ನೊಬ್ಬರಿಗೆ ಪರೋಪಕಾರ ಮಾಡಬೇಕು, ಇದೆಲ್ಲ ಅವ್ರಿಗೆ ಬಾಧಕಿತ್ತದು. ಅದಕ್ಕೆ ಅವ್ರೇನು ಮಾಡಿದರು, ಗುರುಕುಲ ಪದ್ಧತಿಗಳನ್ನೆಲ್ಲ ತೆಗೆದ್ರು. ಮೊದಲು ಹುಡುಗ ಹುಡುಗಿ ಕೂಡಿ ಅಭ್ಯಾಸ ಮಾಡೋದು ಅಮೇರಿಕಾದೊಳಗೆ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಬಂದರು, ಸ್ಟಾರ್ಟ್ ಮಾಡಿದರು. ಇವತ್ತಿನ ಎಲ್ಲ ತರಹದ ಸಮಸ್ಯೆಗಳ ಪರಿಹಾರ ಆಗಬೇಕಾದ್ರೆ ಮೊದಲು ಅದು ಬಂದಾಗ ಹುಡುಗ ಹುಡುಗಿ ಕೂಡಿ ಏನು ಅಭ್ಯಾಸ ಮಾಡ್ತಾರೆ, ಬಾಜುಕ್ಕೆ ಕೂಡ್ತಾರೆ. ಇಲ್ಲರಿ ಬೆಂಕಿ ಮುಂದೆ ಬೆಣ್ಣೆ ಇಟ್ಟಿವಿ, ಹಾಗೇನು ಬೆಣ್ಣೆ ಕರಗಂಗಿಲ್ಲ. ಯಾವನಾದ್ರೂ ಮೂರ್ಖ ಹೇಳ್ತಾನೆ? ಹುಡುಗಿ ಬೆಂಕಿ, ಹುಡುಗ ಬೆಣ್ಣೆ ಇಬ್ಬರನ್ನೂ ಒಂದು ಕಡೆ ಕೂಡಿಸಿದ್ರೆ ಬೆಣ್ಣೆ ಕರಗಂಗಿಲ್ಲ ಅಂತಂದು ಹುಚ್ಚುತ್ತಾನೆ. ಅದು ಹೋಗಬೇಕು. ಇವತ್ತು ಆಶ್ಚರ್ಯ ಹೇಳ್ತೇನೆ, ನನ್ನ ಅನೇಕ ಅನುಭವಗಳನ್ನು ಹೇಳ್ತೇನೆ. ಕಲ್ಯಾಣ ಮಂಟಪದೊಳಗೆ ಪುಣ್ಯಾಹ ವಾಚನ ಸ್ಟಾರ್ಟ್ ಆಯಿತು ಅಂದರೆ ಪೂರ್ಣ ಮದುವೆ ಆಗ್ತದೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಮಧ್ಯೆ ಓಡಿ ಹೋಗೋರಿದ್ದಾರೆ, ಮದುವೆ ಆದಮೇಲೆ ಓಡಿ ಹೋಗೋರಿದ್ದಾರೆ. ಎಷ್ಟು ಗಾಬರಿ ಆಗ್ತಾರೆ ಅಂದರೆ, ಇವತ್ತು ಮದುವೆ ಮಾಡೋದು ಬಹಳ ಕಷ್ಟ ಇದೆ. ನಾನು ಈಗ ಬರ್ತಾ ಇರುವಾಗ 2 ಕೇಸುಗಳ ಶ್ರವಣ ಮನನ ಮಾಡೇನೆ ಇಲ್ಲಿ ಬಂದಿಲ್ಲ. ಸುಧಾದಿ ಗ್ರಂಥಗಳ ಶ್ರವಣ ಮನನ ಅಲ್ಲ, ಡೈವರ್ಸ್ ಕೇಸದ ಶ್ರವಣ ಮನನ. ನಾನು ಇವಾಗ 2 ಬಂದಿದ್ದರು ನನ್ನ ಹತ್ರ, ಅಮೇರಿಕಾದಲ್ಲಿ ಇದ್ದಾರೆ. ಏನು ಮಾಡೋದು? ಅಳ್ತಾರೆ, ಕರೀತಾರೆ, ದುಃಖ ಪಡ್ತಾರೆ. ಇದರ ಜವಾಬ್ದಾರಿ ಯಾರು ಅಂತಂದರೆ ನಾವೇ ಜವಾಬ್ದಾರಿ. ನಾನು ನಿನ್ನೆ ಹೇಳಿದಂತೆ ಸ್ಕೂಲ್ನಲ್ಲಿ ಸಂಸ್ಕಾರ ಇಲ್ಲ, ಕಾಲೇಜಿನಲ್ಲಿ ಸಂಸ್ಕಾರ ಇಲ್ಲ. ಕಾಲೇಜು ಸ್ಕೂಲ್ಗಿಂತಲೂ ಸ್ವಲ್ಪ ಒಳ್ಳೆಯದು. ಯಾಕೆ ಅಂದರೆ ಅವರಿಗೆಲ್ಲ ಗೊತ್ತಿರ್ತದೆ. ಈ 8ರಿಂದ PUC ಸೆಕೆಂಡ್ರಿನವರೆಗೆ ಅವರು ಸರಿಯಾಗಿ ದಾಟಿದರು ಅಂತಂದರೆ ಮುಂದೆ ಅವರು ಪಾರಾಗಬಹುದು. ಸೊ 8ನೇ ವರ್ಷದಿಂದ ಅದೇನು PUC ಸೆಕೆಂಡರ್ ಅದು ಭಾಳ ಡೇಂಜರ್ ಝೋನ್ ಅಂತಂತಾರಲ್ಲ, ಡೇಂಜರ್ ಝೋನ್ ಅಂತರಂಗಿಲ್ಲ, ಅಂಥದ್ದು ಭಾಳ ಕಷ್ಟ ಅದು. ಅದನ್ನು ದಾಟಬೇಕು ಅಂತಂದರೆ ನಾವು ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ. ಏನಂತ ಮಾಡೋರು. ಅದಕ್ಕೆ ನಮ್ಮ ಪದ್ಧತಿ, ನಮ್ಮ ಜೀವನದ ಪದ್ಧತಿಯೊಳಗೆ ಮೊದಲು ಈ ರೀತಿಯಾಗಿ ಅನಾಹುತಗಳಾಗಬಾರದು ಅಂತಲಿಕ್ಕೆ. ಯಾಕ್ರಿ, ಎಲ್ಲ ದೇಶದೊಳಗೆ ಡೈವರ್ಸ್ ಅವ, ನಮ್ಮ ದೇಶದೊಳಗೆ ಇದ್ದಿದ್ದಿಲ್ಲ. ಒಂದೇ ಇತ್ತದು. KK ರಾಜ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟಂತಹ ಒಂದೇ ಒಂದು ಕೇಸು ಇಡೀ ನಮ್ಮ ಇತಿಹಾಸದೊಳಗೆ. ಅದು ಹೆಂಡತಿ ಹಠಮಾರಿ ಇದ್ದಿದ್ದಕ್ಕೆ ಹೋಯ್ತು. ಅದಾದ ಮೇಲೆ ಇವತ್ತಿನ ಇತಿಹಾಸ ಏನು ಅಂದರೆ, ಗಂಡ ಹೆಂಡತಿ 2-3 ವರ್ಷ ಕೂಡಿ ಇದ್ದಾರೆ ಅಂತನ್ಲಿಕ್ಕೆ 1-2 ಫ್ಯಾಮಿಲಿ ಮಾತ್ರ ಸಾಕ್ಷಿ. ಯಾಕೆ ಅಂತಂದರೆ ಆ ಒಂದು ಮನೋವೈಕಲ್ಯ ಬರಬಾರ್ದು ಅಂತಲಿಕ್ಕೆ ಮೊದಲು ಏನು ಗಟ್ಟಿಯಾದ ಸಂಸ್ಕಾರ ಕೊಡೋದಿದೆ, ತಿಳುವಳಿಕೆ ಕೊಡೋದಿದೆ, ಅದು ಮೊದಲು ಬೇಕು. ನನಗೆ ಇವತ್ತು ನಾನು ಅದನ್ನು 2 ಕೇಸ್ದಾಗ ಒಂದು ಕೇಳ್ತಾ ಇದ್ದೀನಿ. ಆ ಹುಡುಗಿ ಮುಸ್ಲಿಮನ್ನು ಬಿಡಲಿಕ್ಕೆ ತಯಾರೇ ಇಲ್ಲ. ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಮೈ ಮೇಲಿಂದೆಲ್ಲ ಆಭರಣ ಕಿತ್ತುಕೊಳ್ತಾರೆ, ಆಕಿನ ಒಯ್ದು ಒಗೆದು ಬಿಡ್ತಾರೆ, ಮುಗಿದೋಯ್ತು.
ಇದು ತಿಳುವಳಿಕೆ ಇಲ್ಲ, ನನ್ನ ಮುಂದಿಷ್ಟು ಅನರ್ಥದ ಅಂತ ನಮಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ, ಆದರೆ ಅದು ಆಗೋದಿಲ್ಲ. ಎಣ್ಣೆ ಹಾಕೋರಿಗೆ ನನ್ನ ದೇಹ ಹಾಳಾಗ್ತದೆ, ಮನೆ ಹಾಳಾಗ್ತದೆ, ಕುಟುಂಬ ಹಾಳಾಗ್ತದೆ ಗೊತ್ತಿಲ್ಲ, ಗೊತ್ತದ. ನಶಾ ಇಳಿದ ಮೇಲೆ ಅಳ್ತಾನೆ, ನಶಾ ಏರಿದ ಮೇಲೆ ಅಳಿಸ್ತಾನೆ, ಎರಡೇ ಒಂದು ಕೆಲಸ. ಹಾಳಾಗ್ತಾನೆ. ನನ್ನಿಂದ ಎಷ್ಟೆಷ್ಟು ದುರಂತ ಆಗ್ತದೆ ಅಂತ ಗೊತ್ತಿದ್ದು ಮಾಡ್ತಾರಲ್ಲ, ಅದಕ್ಕೇನೆ ಇನ್ನೊಂದು ಹೆಸರು ಚಟ ಅಂತ ಹೆಸರು. ಯಾವುದು ಅರ್ಥ ಆಗ್ತಿರ್ತದೆ, ಯಾವುದನ್ನು ಬಿಡಲಿಕ್ಕಾಗೋದಿಲ್ಲ, ಅದೇ ಚಟ ಅಂತ. ಇನ್ನು ಒಂದು ಟ ಸೇರ್ತು ಅಂದರೆ ಚಟ ಮುಗೀತು ಅಂತ. ಚಟಕ್ಕೆ ಇನ್ನೊಂದು ಟ ಸೇರಿಸ್ಬಿಡ್ರಿ, ಅಲ್ಲಿ ಚಟ ಮುಗೀತದೆ. ಏನಾಗ್ತದೆ? ಚಟ ಏರಿದ ಮೇಲೆ ಚಟ ಮುಗಿದು ಅಂತ ಅರ್ಥ. ಅಲ್ಲಿ ತನಕ ಚಟ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಅನಾಹುತಗಳು ನಮ್ಮಲ್ಲಿ ಆಗಲಿ ಕಾರಣದಿಂದ ಗುರುಕುಲ ಪದ್ಧತಿಗಳು ಬಂದಾದವು. ಅವ್ರು ಮಾಡಿದ್ದೇನು ಕೆಲಸ? ಗುರುಕುಲ ಪದ್ಧತಿ. ಎಷ್ಟೋ ಗುರುಕುಲ ಪದ್ಧತಿಗಳೀಗ ಅತಿ ಕಮ್ಮಿ. ಗುರುಕುಲ ಪದ್ಧತಿ ಇಲ್ಲ ಅಂದರೆ ಈಗೇನಾದರೂ ಸ್ವಲ್ಪ ಸಂಸ್ಕಾರ ಉಳಿದಿದೆ ಅಂದರೆ ಅಲ್ಲಿ ಗುರುಕುಲ ಪದ್ಧತಿಗಳು ಇವೆ ಅಂತ ಅನ್ನೋದಕ್ಕಾಗಿ ಇದೆ. ನಾನೊಬ್ಬ ಪಂಡಿತ ಆಗಿಬಿಟ್ಟೆ ಅಂದರೆ ನನ್ನ ಮಗ ಧಾರ್ಮಿಕ ಇರ್ತಾನೆ. 1, 2, 3 ತಲೆಮಾರಾದರೂ ನಮ್ಮದು ಒಳ್ಳೆಯ ಸಂಸ್ಕಾರದಾಗ ಮನೆತನ ಹೋಗ್ತದೆ. ನಾನು ಲೌಕಿಕ ಆಗಿಬಿಟ್ಟೆ ಅಂದರೆ ಬಹಳ ಆದರೂ ನನ್ನ ಮಗ ಧಾರ್ಮಿಕ ಆಗ್ಬೋದು, ಮುಂದೆ ಹೋಗ್ಬಿಡ್ತದೆ. ಇದು ಗುರುಕುಲ ಪದ್ಧತಿಯ ಕೊಡುಗೆ. ಏನು ಅಂದರೆ ಸಂಸಾರ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿಗೆ ಏನೇನು ಮಾತುಗಳು ಬೇಕು? ಸತ್ಯಂಬದ, ಧರ್ಮಂಚರ, ಸ್ವಾಧ್ಯಾಯ ಆನ್ಮಾ ಪ್ರಮದಃ, ಆಚಾರ್ಯಾಯ ಪ್ರಿಯಂ ಧನಂ ಆಹೃತ್ಯ ಪ್ರಜಾತಂತುಮ್ಮ ವ್ಯವತ್ಸೇತ್ಸಿ. ನೀವು ಎಲ್ಲಾದರೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋದರೆ ಯಾವುದೋ ಒಂದು ಸಾಮಾನು ಮನೆಗೆ ತರಬೇಕು ಅಂತಂದ್ರೆ ನೀವೇನು ಕಣ್ಣು ಮುಚ್ಚಿ ದುಡ್ಡು ಕೊಟ್ಟು ತೊಗೊಂಬರ್ತೀರಾ? ಇಲ್ಲ. ಒಂದು ಸೀರೆ ತೊಗೊಳ್ಳೋದಿರ್ತದೆ, ಎಷ್ಟು ಕೆಳಗಿಳಿಸಿರ್ತೀರಿ? 100, 200, 300 ಇಷ್ಟಾಗಿ ಮುಂದಿನ ವಾರ ಬರ್ತೀನಿ, ಅಷ್ಟು ಸರಿ ಇಲ್ಲ ಪಾಪ ಮತ್ತೆ ಅಷ್ಟು ಏರಿಸ್ಬೇಕಲ್ಲ. ಒಂದು ಮನೆಗೆ ತರಬೇಕು ಅಂದರೆ ಇಷ್ಟು ನೀವು ನೋಡ್ತೀರಿ ಅಂತಂದಮೇಲೆ, ಹಾಗಾದ್ರೆ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ, ಒಂದು ಕೂಸು, ಒಂದು ಮಗು ನಮ್ಮ ಮನೆಗೆ ಹುಟ್ಟುತ್ತದೆ ಅಂತಂದರೆ ಆ ಒಂದು ಪದಾರ್ಥವನ್ನು ನಮ್ಮ ಮನೆಗೆ ಎಂತಹ ಪದಾರ್ಥ ಇರಬೇಕು ಅಂತ ಅನ್ನೋದನ್ನು ಮದುವೆ ಆದಾಗ ವಿಚಾರ ಮಾಡಬೇಕು. ನಾನು ಎಂಥ ಮಕ್ಕಳನ್ನ ಹಡಿಬೇಕು ಅಂತ. ಒಂದು ಕನ್ಯೆಯನ್ನು ನಮ್ಮ ಮನೆಗೆ ತರಬೇಕಾದ್ರೆ ಕಣ್ಣು ಮುಚ್ಚಿ ತರುವುದಲ್ಲ, 3 ತಲೆಮಾರು ನೋಡಬೇಕು ಅಂತ ಹೇಳಿ. 3 ತಲೆಮಾರು. ಇಂತಹ ಪ್ರಪೌತ್ರೀಂ, ಇಂತಹ ಪೌತ್ರೀಂ, ಇಂಥವನ ಪುತ್ರೀಂ, ಇಂಥವಳ ಹೆಸರು, ಅವಳನ್ನು ನಮ್ಮನೆ ಕರ್ಕೊಂಬರ್ತಾರೆ ಅಂತ 3 ತಿಂಗಳು ಮೊದಲೇ ಅನೌನ್ಸ್ಮೆಂಟ್ ಮಾಡಬೇಕು. ಎಲ್ಲರನ್ನೂ ಕರೆದು 3 ತಿಂಗಳು ಮೊದಲು ಅನೌನ್ಸ್ಮೆಂಟ್ ಆದಮೇಲೆ ಯಾರಾದರೂ ಬಂದು ನಿಮಗೆ ಹೇಳ್ತಾರೆ, ಇವರು ಸರಿ ಇದ್ದಾರೆ, ಇವ್ರ ರಾಜ್ಯ ಸರಿ ಇದ್ದಿದ್ದಿಲ್ಲ, ಅವ್ರ ರಾಜ್ಯ ಸರಿ ಇದ್ದಿದ್ದಿಲ್ಲ. ಹಾಂ, ಅಂದರೆ ತಂದೆ ತಾಯಿಗಳು ಒಳ್ಳೆಯವರು ಇರ್ತಾರೆ, ಮಕ್ಕಳು ಏನಿರ್ತಾರೋ ಗೊತ್ತಿಲ್ಲ. ತಂದೆ ತಾಯಿಗಳು ಪುರಾಣಕ್ಕೆ ಬರ್ತಿರ್ತಾರೆ, ಮಕ್ಕಳು ಇನ್ನೊಬ್ಬರು ಪ್ರಾಣ ತಿಂತಿರ್ತಾರೆ. ಅವ್ರದ್ದು ನಮ್ಮ ಸ್ವಭಾವ ಗೊತ್ತಿಲ್ಲ. ತಂದೆ ತಾಯಿಗಳು ಒಳ್ಳೆಯವರು ಅಂತ ತಿಳ್ಕೊಂಡು ನಾವು ಮದುವೆ ಮಾಡ್ತೇವೆ. ಮಕ್ಕಳದು ಬೇರೆ ಇರ್ತಕ್ಕ. ಮಕ್ಕಳಿಗೆ ತಂದೆ ತಾಯಿಗಳ ಸ್ವಭಾವ ಬಂದಿರಂಗಿಲ್ಲ, ತಾತ ಮುತ್ತಾತನ ಸ್ವಭಾವ ಬಂದಿರ್ತದೆ. ನಮಗೇನು ಗೊತ್ತು? ನಾವು ತಂದೆ ತಾಯಿಗಳನ್ನು ನೋಡಿ ಕನ್ಯಾ ಮದುವೆ ಅದೀವಿ ಅಥವಾ ವರನ ಮದುವೆ ಅದೀವಿ. ಆದರೆ ಇದ್ದದ್ದು ಅವರು ಅಜ್ಜ ಅಜ್ಜಿದ ಬಂದಿದ್ರೆ 3 ತಲೆಮಾರದ ಸ್ವಭಾವಗಳು ಬರ್ತವೆ ಅಂತಂದಮೇಲೆ 3 ತಲೆಮಾರುಗಳವರೆಗೆ ಇವರು ಹೆಂಗಿದ್ರು ಅಂತ ವಿಚಾರ ಮಾಡಿ ಆಮೇಲೆ ವರ ಮತ್ತು ಕನ್ಯೆಯನ್ನು ಮದುವೆ ಆಗಬೇಕು ಅಂತ ಯಾರ ಫೇಸ್ಬುಕ್ ಪ್ರಪಂಚದೊಳಗೆ ನನ್ನ ಮಾತು ಯಾರಿಗೂ ಅರ್ಥ ಹಂಗೂ ಇಲ್ಲ. ಉಳಿದೆಲ್ಲ ವಿಷಯದೊಳಗೆ ಕೇರ್ಫುಲ್ ಆಗಿರ್ತಾರೆ. ಮತ್ತು ಒಂದು ಟಿ ವಿ ತರಬೇಕು, ಒಂದು ಟೇಪ್ ರೆಕಾರ್ಡ್ ತರಬೇಕು, ಒಂದು ಮೊಬೈಲ್ ತರಬೇಕು, ಆರಿಸಿ ಈ ಅಂಗಡಿ ಆ ಅಂಗಡಿ ಈ ಅಂಗಡಿ ತಿರುಗಾಡಿ ಒಂದು ಸಾಮಾನು ಮನೆಗೆ ತರಬೇಕಾಗಿತ್ತು ಅಂದರೆ ಇಷ್ಟು ಕಷ್ಟಪಡ್ತಾನೆ. ಆದ್ರೆ ಒಂದು ಕನ್ಯಾನ ಮನೆಗೆ ತರಬೇಕು ಅಂತಂದರೆ ಏನು ಕಷ್ಟಪಡೋದು. ಅವ ಕರ್ಕೊಂಬಂದ, ಇವರು ಕರ್ಕೊಂಡು ಮುಗಿದೆ. ಮನೆ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಂಗಾರೆ ಅವನು ಹಂಗೆ ಮಾಡಬೇಕಾಗಿತ್ತು, ಅವಳು ಹಂಗೆ ಮಾಡಬೇಕಾಗಿತ್ತು ಅಂದರೆ
ಅವಳು ಸಂಸಾರಕ್ಕೆ ಕಾಲಿಡೋಕ್ಕಿಂತ ಮೊದಲೇಕ್ಕೆ ಸಂಸ್ಕಾರಗಳ ಬೇಕು. ಸಂಸ್ಕಾರಗಳ ಬೇಕಾಗಿತ್ತಂದರೆ ಗುರುಕುಲ ಬೇಕು. ಇವತ್ತು ಎಲ್ಲರೂ ಗುರುಕುಲಕ್ಕೆ ಹೋದ್ರೆ ನಡೆಯೋದಿಲ್ಲ, ನನಗೂ ಗೊತ್ತಿದೆ. ಕನಿಷ್ಠ ಪಕ್ಷಕ್ಕೆ ವೆಕೇಷನ್ದೊಳಗೆ ಈಗೇನು ಏಪ್ರಿಲ್ ಮೇದೊಳಗೆ ರಜೆ, ಇದಕ್ಕೂ ಹೊಸ 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 ಕೋರ್ಸ್ಗಳನ್ನು ಹಚ್ಚೋಕ್ಕಿಂತಲೂ ಈ 2 ತಿಂಗಳದೊಳಗೆ ಸುಳಾದಿಗಳನ್ನು, ದಾಸರ ಪದಗಳನ್ನು, ತುಳಸಿ ಪೂಜಾದಿಗಳನ್ನು ಹೆಂಗೆ ನಾವು ಅಡುಗೆ ಕಲಿಬೇಕು ಏನೂ ಗೊತ್ತಿಲ್ಲ. ಎಂದು ಅಡುಗೆ ಕಲ್ತಿರಂಗಿಲ್ಲ. ಅನ್ನ ಹುಳಿ ಅಂದ್ರೆ ಗೊತ್ತಿಲ್ಲ, ಉಪ್ಪಿಟ್ಟ ಅಂದ್ರೆ ಗೊತ್ತಿಲ್ಲ. ಮೊದಲು ರವೆ ಹಾಕಿ ಆಮೇಲೆ ನೀರು ಹಾಕೋರು. ಉಪ್ಪಿಟ್ಟ ಅಂತ ಹೆಸರು, ಉಪ್ಪು ಹಿಟ್ಟು ನೋಡಿ, ಇಷ್ಟು ಉಪ್ಪ ಇಷ್ಟು ರವೆ ಹಾಕೋ. ಅವ ಗಂಡ ಜನ್ಮದಾಗ ಉಪ್ಪಿಟ್ಟ ಅಂದ್ರೆ ಅವ್ನು ತಲೆ ತಿರುಗ್ತಿರ್ಬೇಕು. ಅವನಿಗೆ ಗೊತ್ತೇ ಇಲ್ಲ, ಕಲಿಯಂಗೇ ಇಲ್ಲ, ಏನೂ ಬರೋಂಗಿಲ್ಲ. ಬಂದು ಕೊಳ್ಳೆ ಹೋಟೆಲಿಗೆ ಹೋಗೋದು ಇಬ್ಬರು ಗಂಡ ಹೆಂಡ್ತಿ. ನಾನು ಅಡುಗೆ ಕಲಿಯೋ ತನಕ ಕರ್ಕೊಂಡು ಹೋಗ್ತೀನಿ, ಕೊನೆ ತನಕ ಹೋಟೆಲ್. ಇವ್ರು ಅವ್ವ ಅಪ್ಪನೇ ದಿನ ಹೋಟೆಲ್ಗೆ ಹೋಗ್ತಾರಂದ್ರೆ ಅವ್ರ ಮಗ ಬಿಡ್ತಾನೆ, ಹೋಟೆಲ್ದೊಳಗೆ ಮನೆ ಮಾಡ್ಕೊಳ್ಳೋವ. ನಾನು ಇದು ನಿಮ್ಮ ಹಾಸ್ಯ ಇರಬಹುದು, ಬಟ್ ನಮ್ಮ 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 ಭಾರತೀಯದ ದುರಂತ ನಿಮಗೆ ಹೇಳಲಿಕ್ಕತ್ತೀನಿ ನಾನು. ಯಾಕೆ ವೆಕೇಷನ್ದೊಳಗೆ ಇವರು ಹೆಣ್ಮಕ್ಳು ಅಡುಗೆ ಕಲಿಬೇಕಾದ ಕೋರ್ಸ್ ಅಲ್ಲ. ಪ್ರೀತಿಯಿಂದ ನಾವು ಅಡುಗೆ ಮಾಡಿ ಹಾಕಿದರೆ ಎಷ್ಟು ಸಂತೋಷ ಪಡ್ತಾರೆ. ಮನೆಯೊಳಗೆ ಅನ್ಯೋನ್ಯತೆ ಬರೋದೇನೋ ಊಟದಿಂದ. ಹಸದು ಬಂದಿರ್ತಾನೆ ಗಂಡ, ಮಾಡಿ ಹಾಕ್ಲಿಕ್ಕೆ ಇವಳಿಗೆ ಬರುವುದಿಲ್ಲ, ಶುರು ಆಯಿತು ಜಗಳ. ಅನ್ಯೋನ್ಯತೆ ಬರಲಿಕ್ಕಾಗಿ ನಾನು ಎಷ್ಟು ಕಡೆಗೆ ನೋಡೀನಿ. ಅನ್ಯೋನ್ಯತೆ ಬರಬೇಕಾದರೆ ನೋಡಿರಿ, ಮನೆಯಲ್ಲಿ ಹೆಣ್ಮಕ್ಳು ಚೆಂದಾಗಿ ಅಡುಗೆ ಊಟ ಟಿಫಿನ್ ಚೆಂದಾಗಿ ಮಾಡಿ ಹಾಕಬೇಕು. ನೀವು ಎಲ್ಲೋ ಒಂದು ಹರಿದ್ವಾರಕ್ಕೆ ಹೋಗ್ತೀರಿ, ದ್ವಾರಕಕ್ಕೆ ಹೋಗ್ತೀರಿ, ಹಸಿವಾಗಿರ್ತೀರಿ, ಒದ್ದಾಡ್ತಿರ್ತೀರಿ, ಯಾರೋ ಒಬ್ಬರು ಕರೋದೊಂದು ತುತ್ತು ಅನ್ನ ಕೊಟ್ಟರು ಅವ್ರ ಮೇಲೆ ಎಷ್ಟು ಅಭಿಮಾನ ಆಗ್ತದೆ ನಿಮ್ಗೆ. ಯಾರೋ ಒಂದು ಲೋಟ ನೀರು ಕೊಟ್ಟರು ಆನಂದ ಆಗ್ತದೆ ಇಲ್ಲೋ. ಹಂಗೆ ಹೊರಗಡೆಗೆಲ್ಲ ದುಡಿದು ಬಂದು ಮನೆಯಲ್ಲಿ ಬಂದಾಕ್ಷಣ ಕುಡಿಲಿಕ್ಕೋ ತಿನ್ನಲಿಕ್ಕೋ ಉಳ್ಳಿಕ್ಕೋ ಹೆಣತಿ ಕೊಟ್ಟಲು ಅಂತಂದರೆ ಅನ್ಯೋನ್ಯತೆ ಬೆಳೀತದೆ. ಏನೂ ಮಾಡಿರಂಗಿಲ್ಲ, ಒದ್ದಾಡ್ತಿರ್ತಾನೆ. ಇಲ್ಲೇ ಬಾಜುಕ್ಕೆ ಹೋಟೆಲ್ ಅದಲ್ಲ ನೋಡ್ರಿ, ಹೋಟೆಲ್ದೊಳಗೆ ನಿಮಗೆ ಯಾರಾದರೂ ಪ್ರೀತಿಯಿಂದ ಕುಡಿಸ್ತಾರಾ? ಪ್ರೀತಿಯಿಂದ ತಿನ್ನಿಸ್ತಾರಾ? ಶುದ್ಧವಾದದ್ದನ್ನು ಕೊಡ್ತಾರಾ? ಏನು ಕೊಡ್ತಾರೆ? ಏನೂ ಕೊಡೋದಿಲ್ಲ, ಎಲ್ಲ ಕಮರ್ಷಿಯಲ್. ಈಗ ನಮ್ಮ ಬುದ್ಧಿ ಮನಸ್ಸೆಲ್ಲ ಕಮರ್ಷಿಯಲ್. ಸೊ ಈ ದೃಷ್ಟಿಯೊಳಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲೇಬೇಕು. ಕೈಮೀರಿ ಹೋದ ಮಾತಿಗೆ ಮರುಗಬಾರದು. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು. ನಡತೆಹೀನಳಾಗಿ ಹೆಣ್ಣು ಬಾಳಬಾರದು. ಇದೆಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಅದೆಲ್ಲ ಮಾಡಿಕೊಂಡು ಸಂಸ್ಕಾರ, ಹೆಣ್ಮಕ್ಳಿಗೂ ಸಂಸ್ಕಾರ ಇದೆ, ಗಂಡಸರಿಗೂ ಸಂಸ್ಕಾರ. ಹೆಣ್ಮಕ್ಳಿಗೆ ಗುರುಕುಲ ಪದ್ಧತಿ, ಗುರುಕುಲಕ್ಕೆ ಕಳಿಸೋ ಕಾಣಿಲ್ಲ, ತಾಯಿನೇ ಗುರು. ತಾನು ಏನೋ ಮನೆಯ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ಅಡುಗೆ ಊಟಗಳು ಏನಿರ್ತೋ ಅದನ್ನೆಲ್ಲ ಕಲಿಸ್ಬೇಕು, ತಯಾರು ಮಾಡಬೇಕು. ಇವಳು ಅತ್ತೆ ಮನೆಗೆ ಹೋದಾಗ ಅವಳು ಸಂತೋಷ ಪಡಬೇಕು. ನೋಡಿ ಎಷ್ಟು ಧಾರ್ಮಿಕ ಇದ್ದಾಳೆ ನಮ್ಮ ಸೊಸೆ ಅಂತ ಹೇಳ್ಕೊತ ಹೋಗ್ತಾಳೆ. ದೊಡ್ಡ ದೊಡ್ಡ ಮನೆಗೆ ನಾನು ಹೋಗಿದ್ದೆ ಬೆಂಗಳೂರೊಳಗೆ. ಹೋದರೆ ಅತ್ತಿ ಊಟಕ್ಕೆಲ್ಲ ಹಾಕಿದ್ರು. ಸೊಸೆ ಆಫೀಸ್ನಿಂದ ಬಂದು ಬಾಗಲ ಹಾಕ್ಕೊಂಡಕ್ಕೆ ತಿರುಗಿ ಬರಲೇ ಇಲ್ಲ. ಬ್ರಾಹ್ಮಣರಿಗೆ ನಮಸ್ಕಾರ ಇಲ್ಲ, ಎಂಜಲು ಗೋಮ ಇಲ್ಲ, ಒಂದು ಎರಡು ಮಾತಿಲ್ಲ. ಹೋದೆ ಆ ಅತ್ತಿ ಕಣ್ಣಾಗ ನೀರಿಟ್ಟು, ನೋಡ್ರಿ ನಮ್ಮ ಮನೆ ಹಿಂಗಾಗಿದೆ. ನೀವು ನಿಮ್ಮ ಮಗಳಿಗೆ ಹಿಂಗೆ ನೀವು ತಯಾರು ಮಾಡದೇ ಇದ್ದರೆ ನಿಮ್ಮ ಮನೆಗೇನು ಬರ್ತಾಳಲ್ಲ ಅವ್ರಿಗೆ ತಯಾರು ಮಾಡದೇ ಇದ್ದರೆ ನಿಮಗೆ ಅನುಭವ ಬರ್ತದೆ. ನಮ್ಮ ಮಗಳನ್ನ ತಯಾರು ಮಾಡದೇ ಇದ್ದದ್ದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತು. ಇದೆಲ್ಲ ಅನ್ಯೋನ್ಯತೆಗೆ ಕಾರಣ. ಅನ್ಯೋನ್ಯತೆ ಇದು ಅವಿಭಕ್ತ ಕುಟುಂಬಕ್ಕೆ ಕಾರಣವಾದದ್ದು. ರಾಮಾಯಣದ ಮೂಲ ಉದ್ದೇಶ ಹೇಳ್ತಾ ಇದ್ದೆ. ಅದಕ್ಕೆ ರಾಮ ಏನು ಮಾಡಿದ? ಮೊಟ್ಟ ಮೊದಲು ನಾವು ಜೀವನಕ್ಕೆ ಕಾಲಿಡೋಕ್ಕಿಂತ ಮೊದಲಕ್ಕೆ ಗುರುಕುಲಕ್ಕೆ ಕಾಲಿಡ. ಗುರುಕುಲದಲ್ಲಿ ನಾವು ಕಾಲಿಟ್ಟರೆ 2-3 ಕಾರಣಗಳಿವೆ. ಒಂದು ಕಾರಣ, ನಾವೇನು ವಿದ್ಯಾ ಸಂಪಾದನೆ ಮಾಡ್ತೇವೆ, ವಿದ್ಯಾ ಸಂಪಾದನೆ 500 ರೂಪಾಯಿ ಒಂದು ಖೋಟಾ ನೋಟ, ಒಂದು ಒರಿಜಿನಲ್ ಇರ್ತದೆ. ನೋಡಲಿಕ್ಕೆ ಎರಡೂ ಒಂದೇ ಇರ್ತದೆ, ಆದ್ರೆ ಒಂದು ಒರಿಜಿನಲ್ ಇರ್ತದೆ, ಒಂದು ಹಂಗೆ ನಾವು ಏನು ಮನೆಯೊಳಗೆ ಓದ್ತೀವಿ, ಅಧ್ಯಯನ ಮಾಡ್ತೀವಿ, ಅದು ಖೋಟಾ ನೋಟ, ಅದು ವಿದ್ಯೆ, ಅದು ನಡೆಯಂಗಿಲ್ಲ.
ಅದು ಚಾಲ್ತಿಯೊಳಗೆ ಬರಂಗಿಲ್ಲ, ಅದರಿಂದ ಮೋಕ್ಷ ಆಗೋದಿಲ್ಲ. ಗುರುಗಳು ಏನು ಪ್ರಸನ್ನರಾಗಿ ಎದ್ದದ್ಯಾತ್ ಸುಪ್ರಸನ್ನಸ್ಸ, ಗುರುಗಳು ಏನು ಕೊಡ್ತಾರೆ ಅದು ಪವರ್ಫುಲ್ ಇರ್ತದೆ. ನಾನು ನಿನ್ನ ಮಂತ್ರಾಕ್ಷತೆ ದೃಷ್ಟಾಂತ ಕೊಟ್ಟಿ, ನೀವೇ ಮನೆಯಾಗ ಮಂತ್ರಾಕ್ಷತೆ ಮಾಡ್ಕೊಳ್ಳಿಕ್ಕೆ ಬರ್ತದೆ, ಆದರೂ ಸ್ವಾಮಿಗಳ ಕಡೆಯಿಂದ ಯಾಕೆ ತಗೋತೀವಿ? ಆ ಮಂತ್ರಾಕ್ಷತೆಗೆ ಮಹತ್ವ ಇರ್ತದೆ, ಮಂತ್ರಾಕ್ಷತೆಯೊಳಗೆ ಸಾಮರ್ಥ್ಯ ಇರ್ತದೆ. ಹಂಗೆ ನಾವು ಓದಿದ ವಿದ್ಯಾಕ್ಕಿಂತಲೂ ಗುರುಗಳಿಂದ ಬಂದಂತಹ ವಿದ್ಯೆ ಏನಿದೆ ಅದಕ್ಕೆ ಸಾಮರ್ಥ್ಯ. ಅದಕ್ಕೆ ಗುರೂಪದೇಶೇನ ಮಂತ್ರ ಸಾಮರ್ಥ್ಯಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಗುರೂಪದೇಶೇನ ಮಂತ್ರ ಸಾಮರ್ಥ್ಯಂ ಅಂತ, ಗುರುಗಳ ಉಪದೇಶ ಬೇಕು. ಅಲ್ಲಿ ಹೋದ ಕೂಡಲೇ ನಮಗೆ ಅವ್ರು ಮಾಡೋದೇನು ಅಂದರೆ ಮಂತ್ರ ಕಲಿಸ್. ಹಿಂದಕ್ಕಿನ ಕಾಲ ಗುರುಕುಲ ಮುಗೀತು, ಹೌದಾ, ಕಂಪ್ನಿಗಳು ಸ್ಟಾರ್ಟ್ ಆದವು, ಮಂತ್ರ ಜಗತ್ತು ಕಡಿಮೆ ಆಗ್ತಾ ಬಂತು, ಯಂತ್ರ ಜಗತ್ತು ಸ್ಟಾರ್ಟ್ ಆಯಿತು. ಇವತ್ತು 2000 ಕಿಲೋಮೀಟ್ರ್ ದೂರದಿಂದ ಮಾತಾಡ್ತಿದ್ರು, ಹಿಂದಕ್ಕೆ 2,000 ಕಿಲೋಮೀಟ್ರ್ ದೂರದ ದೃಶ್ಯವನ್ನು ನೋಡ್ತಾ ಇದ್ದರು. ಆ ಕಾಲಕ್ಕೆ ನೋಡ್ತಾ ಇದ್ರು ಇಲ್ಲ? ಅದೆಲ್ಲ ಘಟನೆಗಳವ. ಕುಂತಿ ಕುರುಕ್ಷೇತ್ರಕ್ಕೆ ಬರೋ ಮುಂದೆ ಕಾಲು ನಿಸ್ತವ, ನಡಿಲಿಕ್ಕೆ ಆಗೋದಿಲ್ಲ ಅಂತಂದಾಗ ಮನೋಜವ ಮನೋವೇಗದಿಂದ ಕರ್ಕೊಂಬರ್ತಾರೆ ಕುಂತಿನ ಹಸ್ತಿನಾಪುರಕ್ಕೆ. ಮನೋಯೋಗ. ಪರೀಕ್ಷಿತ ರಾಜನಿಗೆ ಶಾಪ ಆದರೆ ಗೌರಮುಖ ಲೇಟ್ ಆಗ್ತದಂತ ಅನ್ನೋದಕ್ಕಾಗಿ ತನ್ನ ಯೋಗ ಸಾಮರ್ಥ್ಯದಿಂದ 2 ಮಿನಿಟ್ನೊಳಗೆ ಹಸ್ತಿನಾಪುರಕ್ಕೆ ಬರ್ತಾನೆ. ಇದೆಲ್ಲ ಆಶ್ಚರ್ಯ ನಿಮಗೆ ಆಗ್ತದೆ. ಇದು ಹೆಂಗೆ ಸಾಮರ್ಥ್ಯ? ಹೌದು, ಯಂತ್ರ ಜಗತ್ತಿನೊಳಗೆ ಇವತ್ತು ನಾವು ಇದ್ದೀವಿ, ಹಾಗೆ ಇದ್ದೀವಿ. ಬಾಂಬೆ ಬಿಟ್ಟರೆ ಬೆಂಗಳೂರೊಳಗೆ 1 ತಾಸು ನಾವು ಬರ್ತೀವಿ. ಟ್ರೈನ್ನೊಳಗೆ ಬಂದ್ರೆ 24 ತಾಸು ತೊಗೋತೀವಿ. ಆದರೆ ಯಂತ್ರದಿಂದ ಬಂದರೆ 1 ತಾಸು ನಾವು ಬರ್ತೀವಿ. ಇವತ್ತು 2,000 ಕಿಲೋಮೀಟ್ರ್ ಕೇಳ್ತೀವಿ ಮೊಬೈಲ್ನಿಂದ. 2,000 ಕಿಲೋಮೀಟ್ರ್ ದೂರದಲ್ಲಿದ್ದವ್ರು ನೋಡ್ತೀವಿ ಸ್ಕೈಪ್ನೊಳಗೆ, ವಿಡಿಯೋದೊಳಗೆ. ಸೊ ನಾವು ಇವತ್ತೇನು ಯಂತ್ರ ಜಗತ್ತೊಳಗೆ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಆಗ ಮಂತ್ರ ಜಗತ್ತಿನೊಳಗೆ ಮಾಡ್ತೀವಿ. ಮಂತ್ರದಿಂದ ಸಿದ್ಧಿ ಮಾಡ್ತೀವಿ. ವ್ಯತ್ಯಾಸ ಏನು ಗೊತ್ತದೇನು? ನೀವು ಟಿ ವಿ ನೋಡೋ ಮುಂದೆ ಕರೆಂಟ್ ಹೋಯ್ತು ಅಂದ್ರೆ ಗೋವಿಂದ. ಕ್ರಿಕೆಟ್ ಬಂದ, ಅವ ಬಾಲ್ ಹಾಕಿರ್ತಾನೆ, ಬ್ಯಾಟ್ ಹೊಡೆದಿರ್ತಾನೆ, ಕರೆಂಟ್ ಹೋಗ್ಬಿಡ್ತಾವೆ, 6 ಹೊಡೋದು, ಔಟ್ ಆದವು, ಏನೂ ಗೊತ್ತಾಗಲಿಲ್ಲ ನಿಮಗೆ. ಆದರೆ ಮಂತ್ರ ಜಗತ್ತಿನೊಳಗೆ ಕರೆಂಟ್ ಹೋಗೋ ಪ್ರಸಂಗಿಲ್ಲ. ಸಂಜೆಯ 24 ತಾಸು ಕಾಮೆಂಟ್ರಿ ಕೊಡ್ತಿದ್ದ, ಲೈವ್ ಕಾಮೆಂಟ್ರಿ ಇತ್ತು. ಈ ಕ್ರಿಕೆಟ್ದೊಳಗೆ ಬಾಲು ಬ್ಯಾಟು ತೋರಿಸೋ ಮುಂದೆ ಫೀಲ್ಡಿಂಗ್ ಕ್ಯಾರಿಯರ್ ನಿಂತಾರೆ ಗೊತ್ತಾಗಿಲ್ಲ. ಆದರೆ ಇಡೀ ಮಹಾಭಾರತದೊಳಗೆ ಯಾರ್ಯಾರು ಮಾತಾಡ್ತಿದ್ರು, ಯಾರ್ಯಾರು ನಡೀತಿದ್ರು, ಏನೇನು ಮಾಡ್ತಿದ್ರು, ಹೆಜ್ಜೆ ಹೆಜ್ಜೆಯನ್ನು ಅವನು ನೋಡಿ ಧೃತರಾಷ್ಟ್ರಿಗೆ ಹೇಳ್ತಿದ್ದ. ಅಲ್ಲೂ ಕಾಮೆಂಟ್ರಿ ಆಗಿದೆ, ಲೈವ್ ಟೆಲಿಕಾಸ್ಟ್ ಆಗಿದೆ, ಎಲ್ಲ ಆಗಿದೆ. ಇದೆಲ್ಲ ಏನು? ಮಂತ್ರ ಜಗತ್ತು. 18 ಸಿದ್ಧಿಯೊಳಗೆ ಮಂತ್ರ ಜಗತ್ತು. ಇವತ್ತು ನಾವು ಕಣ್ಣಿನಿಂದ ಸಾಧಿಸಬಹುದು, ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಉದಯಿಸುವ ಸೂರ್ಯನನ್ನು ನೋಡ್ತಾ ಸೂರ್ಯಾಂತರ್ಗತ ಒಂದು ಮಂತ್ರವನ್ನು ಜಪ ಮಾಡಿದರೆ ಅಷ್ಟು ದೂರದಲ್ಲಿ ನೋಡ್ತಕ್ಕಂಥ ಶಕ್ತಿ ಬರ್ತದೆ. ಇದಕ್ಕೆ ದೂರದರ್ಶನ ಅಂತಂತಾರೆ. ನಾವು ಗುರುಕುಲದೊಳಗಿದ್ದಾಗ ಅದಕ್ಕೆ ಹಸಿವೆ ಆಗದೇ ಇದ್ದಂಗೆ ಶಸ್ತ್ರ, ಒಂದು ಹುಲ್ಲಿನ ಕಡ್ಡಿ ತಗೊಂಡು ಅದನ್ನು ಒಂದು ಶಸ್ತ್ರ ಮಾಡ್ತಿದ್ರು, ಮಂತ್ರ ಹೇಳ್ತಿದ್ರು, ಸಿದ್ಧಿ ಆಗ್ತಿತ್ತು. ಇದೆಲ್ಲ ಮಂತ್ರ ಜಗತ್ತೊಳಗೆ ವಿಚಿತ್ರ. ನಾನು ಒಂದು ಟಿ ವಿನಲ್ಲಿ ಒಂದು ದೃಶ್ಯ ನೋಡಿದೆ ಮಧ್ಯಾಹ್ನ. ಏನೋ ಒಂದು ಮಿಕ್ಸರ್ ಮಿಸ್ಟೇಕ್ ಏನೋ ಇತ್ತು. ಅದರೊಳಗೆ 4 ತಿಂಗಳ 6 ತಿಂಗಳ ಮಕ್ಕಳು ಈಜಾಡ್ತಿದ್ದು. 1 ವರ್ಷ 1.5 ವರ್ಷ ಮಕ್ಕಳು ಈಜಾಡ್ತಿದ್ದು. ತಂದೆ ತಾಯಿಗಳು ಸ್ವತಃ 1 ವರ್ಷ 6 ತಿಂಗಳ 1.5 ವರ್ಷದ ಮಕ್ಕಳನ್ನು ನೀರೊಳಗೆ ಬಿಡ್ತಿದ್ರು. ಅವು ಈಜ್ಕೋತ ಬರ್ತಿದ್ದು. ಇವತ್ತು 80 ವರ್ಷ ಆದರೂ ನಮಗೆ ಈಜ್ಲಿಕ್ಕೆ ಬರೋಂಗಿಲ್ಲ. ನೀರೊಳಗೆ ಹೋದಂಗೆ ಬರೋಂಗಿಲ್ಲ. ಗೋವಿಂದ ಜಲಸಮಾಧಿ. 8 ತಿಂಗಳು ಕೂಸ್ಗಳು. ಯಾಕೆಂದರೆ ಅವರು ಹೇಳ್ತಾರೆ, ನಾವು ಇಷ್ಟು ಸಣ್ಣ ಮಕ್ಕಳಿರುವಾಗ ಈಜು ಕಲಿಸ್ತೀವಿ ಅಂದರೆ ಈಜ್ತಾವ, ಮುಂದೆ ಈಜಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಾಗೇ ನಮ್ಮ ಕಾಲಕ್ಕೆ ಸಣ್ಣ ಕೂಸಿದಾಗ ಪ್ರಾಣಾಯಾಮ ಕಲಿಸೋದು, ಯೋಗ ಕಲಿಸೋದು, ಧ್ಯಾನ ಕಲಿಸೋದು, ಯೋಗ ಸಿದ್ಧಿಯನ್ನು ಸಂಪಾದನೆ ಮಾಡುವ ಪದ್ಧತಿಗಳು ಇವೇ ನಮ್ಮದಿದ್ದು. ಇವು ಇಂಗ್ಲೀಷ್ ಏನು ಗದ್ದಲು ಇದ್ದಿದ್ದಿಲ್ಲ ಬೆಳಕ್ಕೆ. ಬರೀ ಇದೇ ನಾನು ಯೋಗ ಸಿದ್ಧಿ ಹೆಂಗೆ ಮಾಡ್ಕೊಳ್ಬೇಕು, ನಾನು ಹೆಂಗೆ ಮಾಡಬೇಕು ಇವೆಲ್ಲ. ಅದರೊಳಗೆ ತಜ್ಞರು ಶಾಪ ಕೊಡೋದು ಇವೆಲ್ಲ ಮಾಡ್ತಿದ್ರು.
ನೀವು ಫೇಸ್ಬುಕ್ನೊಳಗೆ ಒಬ್ಬರು ಮುಖ ತೊಗೊಂಡು ಮುದುಕರನ್ನ ಮಾಡ್ಬೋದು, ತರುಣರನ್ನ ಮಾಡ್ಬೋದು, ಮಂಗ್ಯಾನ ಮಾಡ್ಬೋದು, ಹಂದಿ ಮಾಡ್ಬೋದು, ನಾಯಿನ ಮಾಡ್ಬೋದು, ಮಾಡ್ತಾರೆ ಇವತ್ತು. ಒಬ್ಬ ಸೊಸಿ ತನ್ನ ಅತ್ತಿ ಮುಖ ನಾಯಿ ಮುಖ ಮಾಡ್ತಾರೆ, ಮಾಡೋರು ಇದ್ದಾರೆ. ಹಾಗೆ ನಮ್ಮ ಈ ಮಂತ್ರ ಜಗತ್ತಿನೊಳಗೆ ಆ ರೀತಿಯಾಗಿ ಆಗ ಯಂತ್ರ ಇದ್ದಿದ್ದಿಲ್ಲ ಅಂತ ಅನ್ಬೇಡ್ರಿ, ಯಂತ್ರಗಳು ಇದ್ದು, ಆದರೆ ಯಂತ್ರಗಳ ಉಪಯೋಗ ಕಡಿಮೆ. ಮಂತ್ರದಿಂದ ಕೆಲಸ ಆಗಿಬಿಡ್ತಿತ್ತು. ಯಾವ ಅದ್ಭುತವಾದ ಕೆಲಸ ಮಂತ್ರದಿಂದ ಆಗ್ತಿತ್ತು, ಯಂತ್ರ ಹಾಕಬೇಕು ಅಂತ. ಕರ್ಣನ ಪೆಟ್ಟಿಗೆಯನ್ನು ಎತ್ತಿದಂತಹ ಯಂತ್ರದ ವರ್ಣನ ಬರ್ತದೆ ಮಹಾಭಾರತವಾಗಿ. ಎಷ್ಟೋ ಜನ ಸೇರಿ ಅದನ್ನು ಎತ್ತಲಿಕ್ಕಾಗದೇ ಇದ್ದಾಗ ಯಂತ್ರದಿಂದ ಅದನ್ನು ಎತ್ತಿ ತೆಗೆದಿಟ್ರು ಅಂತ ಬರ್ತದೆ. ಯಂತ್ರದ್ದು ಬರಂಗಿಲ್ಲ ಅಂತಿಲ್ಲ, ಬೇಕಾದಷ್ಟು ಘಟನೆಗಳು ಬರ್ತಾವೆ. ಬಟ್ ಯಂತ್ರ ಜಗತ್ತು ಅಷ್ಟು ಪ್ರಸಿದ್ಧಿ ಇದ್ದಿದ್ದಿಲ್ಲ. ಈಗ ಮಂತ್ರ ಇಲ್ಲೇನು? ಮಂತ್ರ ಇಲ್ವಾ? ಸ್ವಾಮಿಗಳೆಲ್ಲ ಅವರು ಮಂತ್ರ ಹೇಳಿ ಮಂತ್ರಾಕ್ಷತೆ ಕೊಟ್ಟಿದ್ದ ಪ್ರಭಾವ ಆಗಿಲ್ಲ, ಅವರು ಹೇಳಿದ್ದ ಮಾತುಗಳೆಲ್ಲ ಆಗಿಲ್ಲ. ಇವತ್ತಿಗೂ ಮಂತ್ರದ ಪ್ರಭಾವ ಇಲ್ಲ. ಅದ ಗೌತಮರ ಶಾಪ ಆದ್ಮೇಲೆ ಬಂದ. ಗೌತಮರು ಮಂತ್ರ ಜಗತ್ತದ ಎಲ್ಲ ಕಂಪ್ನಿಗಳನ್ನು ಮುಚ್ಚಿ ಹಾಕಿಬಿಟ್ರು, ಬಂದಾಗ್ಬಿಟ್ಟೆಲ್ಲ, ಯಂತ್ರ ಜಗತ್ತು ಸ್ಟಾರ್ಟ್. ಸೊ ಈ ಯಂತ್ರ ಮಂತ್ರ ಬಲ ಮತ್ತು ಅತಿಬಲ ಅಂತನ್ನುವ ಮಂತ್ರವನ್ನು ರಾಮದೇವರಿಗೆ ಕೊಡ್ತಾರೆ ವಿಶ್ವಾಮಿತ್ರರು. ಹಸಿವೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಆ ರೀತಿಯಾಗಿ ಅವರು ಇನ್ನೊಂದು ಮಾತು ಹೇಳ್ತೀನಿ. ಸಾರ್ವಭೌಮ ರಾಮಚಂದ್ರ ಭಿಕ್ಷೆಯನ್ನು ಬೇಡ್ತಿದ್ದ. ಅಲ್ಲಲ್ಲಲ್ಲಿ ಋಷಿಗಳ ಹತ್ರ ಭಿಕ್ಷೆಯನ್ನು ಬೇಡಿ ವಿಶ್ವಾಮಿತ್ರ ಕೈಯಲ್ಲಿ ಕೊಡ್ತಿದ್ದ. ಆ ವಿಶ್ವಾಮಿತ್ರರು ಅವ್ರು ರಾಮಚಂದ್ರ ಕೊಡ್ತಿದ್ರು, ಅದನ್ನು ತಿಂತಿದ್ರು. ಯಾಕೆಂದರೆ ಭಿಕ್ಷೆಯನ್ನು ಬೇಡೋದು ನಮ್ಮ ಗುರುಕುಲ ಪದ್ಧತಿಯ ಮೊದಲಿನ ಶಿಕ್ಷೆ. ಗುರುಕುಲಕ್ಕೆ ಹೋದ್ಮೇಲೆ ಸಿಲೆಬಸ್ ಏನಪ್ಪ? ನಂಬರ್ 1, ನಂಬರ್ 2, ನಂಬರ್ 3. ಏನು? ನಂಬರ್ 1 ಮೊದಲು ಭಿಕ್ಷಾ ಬೇಡೋದು ಕಲಿ. ಯಾವುದನ್ನು ನಾವು ಭಾರಿ ಅವಮರ್ಯಾದೆ ಅಂತ ತಿಳ್ಕೊಳ್ತೀವಿ, ಅದನ್ನು ಮರ್ಯಾದೆ ಸ್ಥಾನಕ್ಕಿಟ್ಟರು. ಇವತ್ತು ಸ್ವಾಮಿಗಳ ಭಿಕ್ಷೆ ಎಲ್ಲಿ? ಸ್ವಾಮಿಗಳಿಗೇನೆ ಭಿಕ್ಷುಕರು ಅಂತಂತಾರೆ, ಗೊತ್ತು? ಸ್ವಾಮಿಗಳಿಗೆ ಭಿಕ್ಷುಕರು ಅಂತಂತಾರೆ. ಅಲ್ಲ, ಈಗ ಅಲ್ಲಿಗೆ ಹೋಗ್ಬೇಡ, ಭಾಳ ಅಸಹ್ಯ ಆಗ್ತದೆ. ಅಂದರೆ ಭಿಕ್ಷುಕರು ಅಂತ ನಮಗಂದ್ಬಿಟ್ರೆ ಬೇರೆ ಅರ್ಥ. ಸ್ವಾಮಿಗಳು ಭಿಕ್ಷುಕರು ಏನೂ ಇಲ್ಲ. ದೇವರ ಪೂಜೆ ಮುಗಿಸ್ಕೊಂಡು ಪಾತ್ರೆ ಹಿಡಿಬೇಕು. ರಘುತ್ತಮ ತೀರ್ಥರಿಂದ ಪ್ರತ್ಯೇಕ ಮಾಡೋದು ಬಂತು. ಅಲ್ಲಿ ತನಕ ಮನೆ ಅನ್ನ ತೊಗೊಂಬಂದು ಮತ್ತೆ ಪೂಜೆ ಮಾಡ್ತಿದ್ರು. ಇರಲಿ, ಅಂದರೆ ತಾತ್ಪರ್ಯ ಏನು ಅಂತಂದರೆ, ಆ ಕಾಲಕ್ಕೆ ಭಿಕ್ಷಾ ಬೇಡುವುದು ಅಂತಂದ್ರೆ ಮೊದಲೇ ಶಿಕ್ಷಾ ಬರಲಿ, ಉಳಿದಕ್ಕೆಲ್ಲ ನೀ ಅಡ್ಜಸ್ಟ್ ಆಗ್ತಿ. ಭಿಕ್ಷಾ ಬೇಡಲಿಕ್ಕೆ ಎಂದೂ ತಯಾರಾಗೋದಿಲ್ಲ ಅಂತಲಿಕ್ಕೆ ನಮ್ಮ ಗುರುಕುಲದೊಳಗೆ ಭಿಕ್ಷಾದಿಂದ ಪ್ರಾರಂಭವಾಗ್ತದೆ ನಮ್ಮ ಶಿಕ್ಷಾ. ಗುರುಕುಲ ಪದ್ಧತಿಯೊಳಗೆ ಅಲ್ಲೆಲ್ಲ ಉಪದೇಶ ಮಾಡ್ತಾ ಹೋಗ್ತಾರೆ. ನೋಡಪ್ಪ, ನಿನ್ನ ಬಾಯಿ ಅನ್ನೋದು ತಿನ್ನೋದು 2 ಅವಸ್ಥೆ. ನೀನು ಏನಾದರೂ ಅನ್ನೋದಿದ್ದರೆ ಒಂದು 4 ಮಾತನ್ನು, ದೇವರ ನಾಮವನ್ನು ತಿನ್ನೋದಿದ್ದರೆ ಪವಿತ್ರವಾದಂಥ ಅನ್ನವನ್ನು ತಿನ್ನು, ಸಾಕು. ಸ್ವಾಧ್ಯಾಯಾನ್ಮ ಪ್ರಮದಃ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶಕ್ಕಿಷ್ಟು ಒಳ್ಳೆಯದಾಗಬೇಕು ಅಂತ ನಾವು ಅಪೇಕ್ಷೆ ಮಾಡಬೇಕಾದ್ರೆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕಾಯ್ತು, ವೇದಗಳನ್ನು ಕಲಿಬೇಕಾಯ್ತು, ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕಾಯ್ತು, ನೀತಿಶಾಸ್ತ್ರ ಅಧ್ಯಯನ ಮಾಡಬೇಕಾಯ್ತು. ಅಂದ್ರೇ 4-5 ವರ್ಷಕ್ಕೆ 40-50 ವರ್ಷದ್ದೆಲ್ಲ ತಿಪ್ಪಿ ಸ್ವಚ್ಛ ಮಾಡಿ ನಮಗೆ ದಾರಿಯೊಳಗೆ ದಾರಿ ಮಾಡಿಕೊಡ್ಲಿಕ್ಕೆ ಕಾರಣವಾಯಿತು. ಯಾಕೆಂದರೆ ಆ ವ್ಯಕ್ತಿಗಳು ಅಷ್ಟು ಕಲೀಲೇಬೇಕು. ನಮ್ಮ ರಾಜ್ಯ, ನಮ್ಮ ದೇಶ ಯಾಕೆ ದೃಢ ಆಗ್ತಿತ್ತು ಅಂತಂದರೆ ಇಂಥವರೇ ಆ ಸೀಟದ ಮೇಲೆ ಕೊಡಬೇಕು. ಯಾವ ದೇವಸ್ಥಾನ ಗೊತ್ತಿಲ್ಲ, ಯಾವ ಧರ್ಮ ಗೊತ್ತಿಲ್ಲ, ಯಾರ ಧರ್ಮ ಏನೂ ಗೊತ್ತಿಲ್ಲ, ನೀತಿ ಗೊತ್ತಿಲ್ಲ, ಅರ್ಥಶಾಸ್ತ್ರ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ಇಂಥವ್ರು ಹೋಗ್ತಾರೆ. ಒಂದಾನೊಂದು ಸಭಾದೊಳಗೆ ಮುಖ್ಯಮಂತ್ರಿಗಳು ಪ್ರಧಾನ ಮಾಡಿ ಬಂದಾಗ ಆ ಲೋಕಾಯುಕ್ತರ ಹೆಸರು ನೆನಪಾಗಲಿಲ್ಲ. ಏನೋ ನೆನಪಾಗಿ ಅಸ್ತವ್ಯಸ್ತ ಹಾಕ್ಕೊಂಡು ಮೀಡಿಯಾದವರು ಹಿಗ್ಗಾಮುಗ್ಗಿ ಬೈದರು. ಇಷ್ಟು ಅಜ್ಞರು ದಡ್ಡರು ಹೋಗಬಾರ್ದು. ತಪಸ್ವಿಗಳು ಜ್ಞಾನಿಗಳು ರಾಜರಾಗಬೇಕು, ತಪಸ್ವಿಗಳು ಜ್ಞಾನಿಗಳು ಮಂತ್ರಿಗಳಾಗಬೇಕು ಅಂತಲಿಕ್ಕೆ ಮಂತ್ರಿಗಳು ಯಾರ್ಯಾರಾಗಬೇಕು? 4 ಶಾಸ್ತ್ರ, 18 ಪುರಾಣ, ಅರ್ಥಶಾಸ್ತ್ರ, ನೀತಿಶಾಸ್ತ್ರವನ್ನು ಬಲ್ಲವರು ಪ್ರಧಾನಮಂತ್ರಿಗಳಾಗಬೇಕು ಅಂತ ಕೌಟಿಲ್ಯ ಶಾಸ್ತ್ರ ಹೇಳ್ತದೆ. ಚಾಣಕ್ಯ ಬರೆದಂಥ ಕೌಟಿಲ್ಯ ಶಾಸ್ತ್ರ ಹೇಳ್ತದೆ. ಅದಕ್ಕೆಲ್ಲ ಪರೀಕ್ಷೆಗಳಿವೆ. ಆ ಪರೀಕ್ಷೆಗಳನ್ನು ಮುಗಿಸ್ಕೊಂಡು ಮಂತ್ರಿ ಆಗಬೇಕು ಅಂತಲಿಕ್ಕೆ ರಾಮದೇವರು ಸ್ವತಃ ತಾವು ಗುರುಕುಲದ ಒಂದು ಜೀವನವನ್ನು ಮಾಡಿ
ನಮಗೆ ಕೊಡ್ತಾರೆ. ಒಬಂದಿರೆ ಬ್ರಹ್ಮಮುಖ ಸುರೇಶ. ವಿಶ್ವಾಮಿತ್ರರು ಹೋಗ್ತಾ ಇರುವಾಗ ಕಥೆಗಳನ್ನು ಹೇಳ್ತಿದ್ರಂತೆ. ಗುರುಕುಲದಲ್ಲಿ ಕಥೆಯನ್ನು ಹೇಳ್ತಾ ಇರೋದು ಅದಕ್ಕೆ ಆದರ್ಶ ಅಂತ ಕರೀತಾರೆ. ಕನ್ನಡಿಗೆ ಏನಂತ ಕರಿತೀರಿ ನೀವು? ಆದರ್ಶ ಅಂತ ಕರಿತೀವಿ. ಆದರ್ಶ ಅಂದರೆ ಯಾರು? ಯಾರನ್ನು ನೋಡಿ ನಾವು ತಿದ್ದುಕೊಳ್ತೀವೋ ಅವರು ನಮಗೆ ಆದರ್ಶ. ಕನ್ನಡಿಯನ್ನು ನೋಡಿ ನಾವು ತಿದ್ದುಕೊಳ್ತೀವಿ, ಆದ್ದರಿಂದ ಕನ್ನಡಿ ನಮಗೆ ಆದರ್ಶ. ಹಾಗೆ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ವಿದ್ಯಾವಂತರನ್ನು ಆದರ್ಶ ಇಟ್ಕೋಬೇಕು. ಕಲಾವನ್ನು ಕಲಿತಾ ಇರುವಾಗ ಒಳ್ಳೆಯ ಕಲಾವಂತರು ಪ್ರತಿಯೊಂದು ಕ್ಷೇತ್ರದೊಳಗೆ ಪ್ರತಿಯೊಂದು ವಿದ್ಯಾದೊಳಗೆ ಮುಂದೆ ಬಂದವರು ಇರ್ತಾರಲ್ಲ ಅವರನ್ನು ಆದರ್ಶ ಇಟ್ಟು ನಾನು ಇಂಥವನಾಗಬೇಕು. ತಪಸ್ಸು ಮಾಡ್ತಾ ಇರುವಾಗ ವಶಿಷ್ಠರಂತೆ ಆಗಬೇಕು, ವಿಶ್ವಾಮಿತ್ರರಂತೆ ಛಲ ಇರಬೇಕು. ಸಂಗೀತ ಕಲಿತಾ ಇರುವಾಗ ನಾನು ಇಂಥವ್ರು ಬಾಲಮುರಳೀಕೃಷ್ಣವ್ರ ಗತ್ತಲೆ ಆಗಬೇಕು, ಲತಾ ಮಂಗೇಶ್ಕರ್ ಗತ್ತಲೆ ಆಗಬೇಕು. ಹಿಂಗೆ ಸಂಗೀತ ಓದೋರ ಅಪೇಕ್ಷೆ. ನಾನು ನಾಟ್ಯಶಾಸ್ತ್ರ ಅದರ ಮುಂದೆ ಬಂದಿರ್ತಾರೆ. ಎಲ್ಲ ಕ್ಷೇತ್ರದೊಳಗೆ ಅತೀ ಪ್ರಪಂಚದೊಳಗೆ ಮುಂದೆ ಬಂದು ಹೆಸರಾಂತ ವ್ಯಕ್ತಿಗಳು ಇರ್ತಾರಲ್ಲ ಅವರಂತೆ ನಾನಾಗಬೇಕು ಅಂತ ಆದರ್ಶನವನ್ನು ಇಟ್ಟುಕೊಂಡು ಉಳಿದ್ಯಾವ ಉಪದ್ವ್ಯಾಪ್ಯಗಳನ್ನು ಮಾಡಲಾರ್ದೇನೆ ನಾನು ಕಲಿಯಬೇಕಾದ ವಿದ್ಯೆಯನ್ನು ಮಾತ್ರ ಕಲಿತು ಒಂದು ಸಿದ್ಧಿಯನ್ನು ಮಾಡಿಕೊಂಡು ಪ್ರಸಿದ್ಧನಾಗಬೇಕು ಅಂತ ಅನ್ನೋದಕ್ಕಾಗಿ ಗುರುಕುಲ ಪದ್ಧತಿ ಇದೆ. ಅದಕ್ಕಾಗಿ ರಾಮದೇವರು ಅಲ್ಲಿದ್ದಾರೆ. ಆಮೇಲೆ ಅಲ್ಲಿಂದ ಮದುವೆ ನೋಡಿ, ಗುರುಕುಲ ಪದ್ಧತಿ ಮುಗಿತು, ಆಮೇಲೆ ಮದುವೆ. ಹೆಂಗಿರಬೇಕು ಜೀವನದೊಳಗೆ ಅಂತ ಕಲ್ತೀವಿ, ತಿಳಿದೀವಿ. ಕತೆ ಹೇಳಿದರು, ಅಹಲ್ಯ ವಿಶ್ವಾಮಿತ್ರರು ಎಲ್ಲಾದರೂ ಕತೆ ಹೇಳಿದರು. ಎಲ್ಲ ಕತೆಗಳನ್ನು ಹೇಳಿ ನಮ್ಮಲ್ಲಿ ಬಿಂಬಿಸಿದರು. ನಮ್ಮ ತಾತ ಮತ್ತು ಮಲಗಿಸ್ತಾ ಇರುವಾಗ ತಾಯಿ ಹಾಡ್ತಿದ್ಲ ಇಲ್ಲೋ, ಹಾಡ್ತಿದ್ಲು, ಕತೆ ಹೇಳ್ತಿದ್ಲು. ನಾವೆಲ್ಲ ಕತೆ ಹೇಳಿ ಮಲಗಿಸ್ತಿದ್ದೀವಿ ಮಕ್ಕಳಿಗೆ. ಅವರೆಲ್ಲ ಮಕ್ಕಳಿಗೆ ಅದು ಹೊತ್ತಲ್ಲಿ ಹೇಳ್ಕೊಡ್ತು. ನಾನು ರಾಮನಂಗೆ ಆಗಬೇಕು, ರಾಮಕೃಷ್ಣನಂಗೆ ಆಗಬೇಕು, ನಾನು ಸತಿ ಸಾವಿತ್ರಿ ಹಂಗೆ ಆಗಬೇಕು. ಅವ್ರ ತಲೆ ನಾವು ಹಿಂಗಾಗಬೇಕು ಅಂತ ಅನ್ನಿಸ್ತಿರ್ತೀವಿ. ನಾವೆಲ್ಲ ದೊಡ್ಡ ದೊಡ್ಡ ಪ್ರವಚನಗಾರನ ನೋಡ್ತೀವಿ. ನಮ್ಮ ವಿದ್ಯಾಪೀಠದಾಗ ಪ್ರವಚನಗಾರ ನೋಡ್ತೀವಿ. ನಾವು ಅವ್ರಂಗೆ ಪ್ರವಚನಗಾರ ಆಗಬೇಕು, ಅವ್ರಂಗೆ ಪಂಡಿತರಾಗಬೇಕು. ಆ ವಯಸ್ಸಿನಾಗ ಹಂಗೆ ಅನ್ನಿಸ್ತದ್ರಿ. ನಾವು ಇವ್ರಂಗೆ ಆಗಬೇಕು ಅಂತ ಅನ್ನಿಸ್ತದೆ. ನೀವು ಕಾಲೇಜ್ನಾಗ ಗುಂಡಾಗಿರಿ ಮಾಡಿದ್ರಿ ಅಂತಂದರೆ ನಾವು ಇವ್ರಂಗೆ ಗುಂಡಾಗಿರಿ ಮಾಡಬೇಕು. ಇವ್ರಂಗೆ ನಾವು ಆಗಬೇಕು. ಇವರು 5 ಖೂನಿ ಮಾಡ್ಯಾರಲ್ಲ, ನಾನು 50 ಖೂನಿ ಮಾಡಿದೆ. ಇವರು 2 ಸಲ ಜೈಲಿಗೆ ಹೋಗಿ ಬಂದಾರಲ್ಲ, ನಾನು 4 ಸಲ ಜೈಲಿಗೆ ಹೋಗಿ. ಯಾಕೆ? ಜೈಲಿಗೆ ಹೋಗಿ ಬಂದವರೇ ಇಲೆಕ್ಷನ್ಗೆ ನಿಂದಿರ್ಲಿಕ್ಕೆ ಅಧಿಕಾರಿಗಳು ಅಂತಂದಮೇಲೆ ನಾನು ನಿಲ್ಲಬೇಕು. ಇಷ್ಟು ಅನರ್ಥವಾಗ್ತದೆ. ಆದ್ದರಿಂದ ಈ ಮಕ್ಕಳ ವಯಸ್ಸಿನೊಳಗೆ 21 ವಯಸ್ಸು ದಾಟ್ತು ಅಂತಂದ್ರೆ ನೀವು ಗೆದ್ರಿ. 21-22 ವರ್ಷ ಆಯಿತು ಅಂತಂದ್ರೆ ನೀವು ಎಲ್ಲಿ ಬೇಕಾದ್ರೆ